ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ. ಆತ್ಮೀಯ ಸ್ನೇಹಿತರೆ, ದೈವಿಕ ಮಹಾಶಕ್ತಿಯ ಕರುಣೆ ಹಾಗೂ ದೈವಿಕ ತಂದೆ ಗುರು ಯೋಗಿರಾಜ್ ವೇದಾದ್ರಿ ಮಹರ್ಷಿಯವರ ಕೃಪೆ ಸದಾ ನಮ್ಮೊಂದಿಗೆ ಇರಲಿ ಎಂದು ಆಶಿಸುತ್ತಾ, ಗುರು ವೇದಾದ್ರಿ ಮಹರ್ಷಿಯವರನ್ನು ವಂದಿಸಿ ಈ ಸಂಜೆಯ ಆಧ್ಯಾತ್ಮಿಕ ಅಧಿವೇಶನವನ್ನು ಪ್ರಾರಂಭಿಸೋಣ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಈ ಆತ್ಮಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಯೋಗ ಬಂಧುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮ್ಮ ಈ ದಿನದ ಉಪನ್ಯಾಸಕರಾಗಿ ವಿಶ್ವ ಸಮುದಾಯ ಸೇವಾ ಸಂಘದ ಸ್ಕೈ ಪ್ರಾಧ್ಯಾಪಕರಾದ ಶ್ರೀನಿವಾಸಯ್ಯ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಕಿರುಪರಿಚಯ ನೀಡಲು ಇಚ್ಛಿಸುತ್ತೇನೆ. ಇವರು ಪೊಲೀಸ್ ಇಲಾಖೆಯಲ್ಲಿ ಸಮಾಜಕ್ಕೆ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಇವರು 1999ರಲ್ಲಿ ಸ್ಕೈ ಯೋಗಕ್ಕೆ ಸೇರಿಕೊಂಡರು. ಸ್ಕೈ ಯೋಗ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಮಾನವನ ಮಹತ್ವಕ್ಕಾಗಿ ಯೋಗ ಎಂಬ ವಿಷಯದಲ್ಲಿ ಡಿಪ್ಲೊಮೊ ಪೂರ್ಣಗೊಳಿಸಿದ್ದಾರೆ. ಇವರು ಬ್ಯಾಂಗ್ಳೂರ್ ವಿಶಾಲ ಕರ್ನಾಟಕ ಸ್ಕೈ ಸಂಸ್ಥೆಯ ಅಮರ್ಜ್ಯೋತಿ ನಗರ್ ಧ್ಯಾನ ಕೇಂದ್ರದಲ್ಲಿ ಈ ಆಧ್ಯಾತ್ಮಿಕ ವಿದ್ಯೆಯನ್ನು ಕಲಿಸುತ್ತಾ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇವರು ಸುಮಾರು 21 ವರ್ಷಗಳಿಂದ ಸ್ಕೈ ಯೋಗ ಕೇಂದ್ರಗಳಲ್ಲಿ ವೇದಾದ್ರಿ ಮಹರ್ಷಿಯವರ ತತ್ವಗಳನ್ನು ಬೋಧಿಸುತ್ತಿದ್ದಾರೆ. ಈಗ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಸ್ಕೈ ಪ್ರಾಧ್ಯಾಪಕರಾದ ಶ್ರೀನಿವಾಸಯ್ಯ ಸರ್ ಅವರನ್ನು ಸ್ವಾಗತಿಸಿ, ಸತ್ಯದ ಅನ್ವೇಷಕರಾಗಿ ಆಸ್ ದ ಸೀಕರ್ ಆಫ್ ಟ್ರೂತ್ ಎಂಬ ಶೀರ್ಷಿಕೆಯ ಬಗ್ಗೆ ಚಿಂತನೆಯನ್ನು ನೀಡುವಂತೆ ವಿನಂತಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ, ಗುರು ಬಾಳ್ಗೆ, ಗುರು ನಮ್ಮೊಂದಿಗೆ, ಗುರುವೇ ನಮಃ. ಸರ್ವಶಕ್ತರಾದ ದೈವವನ್ನು ವಂದಿಸಿ, ದೈವವನ್ನು ತೋರಿಸಿಕೊಟ್ಟ ಗುರುವನ್ನು ವಂದಿಸಿ, ನಮ್ಮ ತಂದೆ ತಾಯಿಯ ಆಶೀರ್ವಾದವನ್ನು ಪಡೆದು ಈ ಜಗತ್ತಿನಲ್ಲಿ ಇರುವ ಆಗಿ ಹೋಗಿರುವ ಎಲ್ಲ ಜ್ಞಾನಿಗಳು, ಸಿದ್ಧಪುರುಷಗಳು, ಸತ್ಪುರುಷಗಳನ್ನು ವಂದಿಸಿ, ಈ ಒಂದು ಕಾರ್ಯಕ್ರಮದ ಆಯೋಜಕರಾದ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರಾದ ಡಾಕ್ಟರ್ ಗಣಪತಿ ಸರ್ ಹಾಗೂ ಉಪಾಧ್ಯಕ್ಷರಾದ ಡಾಕ್ಟರ್ ವಿಜಯ ಗಣಪತಿ ಮೇಡಮ್ ಇವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡುತ್ತಿರುವ ಪಲ್ಲವಿ ಮೇಡಮ್ ಮತ್ತೆ ಅವರ ತಂಡದವರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಆತ್ಮ ಸಂಗಮದಲ್ಲಿ ಪಾಲ್ಗೊಂಡಿರುವ ಎಲ್ಲ ನನ್ನ ಸ್ನೇಹಿತರು, ಯೋಗ ಬಂಧುಗಳಿಗೂ ನನ್ನ ಈ ಸಂಜೆಯ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಚಿಂತನೆಯನ್ನ ಪ್ರಾರಂಭಿಸೋಣ. ಸ್ನೇಹಿತರೆ, ಇವತ್ತಿನ ಚಿಂತನಾ ವಿಷಯ ಸತ್ಯದ ಅನ್ವೇಷಕರಾಗಿ ಅಂತ ಈ ಒಂದು ವಿಷಯ ವಸ್ತು. ಸೊ ನಾವು ಈಗಾಗಲೇ ಒಂದು 4-5 ತಿಂಗಳಿಂದಲೂ ಕೂಡ ಬೇರೆ ಬೇರೆ ರೀತಿಯಾಗಿ ಸತ್ಯದ ಬಗ್ಗೆ, ಆತ್ಮ ಸಾಕ್ಷಾತ್ಕಾರದ ಬಗ್ಗೆ, ಬ್ರಹ್ಮಜ್ಞಾನದ ಬಗ್ಗೆ, ದೈವದ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ. ಮತ್ತೆ ಮತ್ತೆ ಅದೇ ಬರುತ್ತಾ ಅಂದ್ರೆ ಅದೇ ಬರುತ್ತೆ. ಆದ್ರೆ ಈ ಜಗತ್ತಿನಲ್ಲಿ ಹಲವಾರು ಮಹನೀಯರು, ಸಿದ್ಧಪುರುಷರುಗಳು, ವಿಚಾರವಂತರು, ಜ್ಞಾನಿಗಳೆಲ್ಲ ಆಗಿ ಹೋಗಿದ್ದಾರೆ. ಸೊ ಈ ಒಂದು ಜೀವನ ಅನ್ನೋದು ಏನು, ಈ ಸತ್ಯ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹಲವರ ಅಭಿಪ್ರಾಯಗಳನ್ನು ನಾವು ಈಗ ತಿಳ್ಕೊಂಡಾಗ ಇನ್ನೂ ಹೆಚ್ಚಿಗೆ ನಮಗೆ ಒಂದು ಜ್ಞಾನ ಪಡೆಯಲು ನಮಗೆ ಇನ್ನೂ ನಮ್ಮ ಜ್ಞಾನ ವೃದ್ಧಿ ಆಗತ್ತೆ ಅಂತ ನನ್ನ ಒಂದು ಅನಿಸಿಕೆಯಿಂದ ಈ ಒಂದು ಚಿಂತನೆಯನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಮನುಷ್ಯನ ಜೀವನದ ಉದ್ದೇಶವೇನು, ಅವನ ಗುರಿ ಏನು, ಈ ಜೀವನದ ಅರ್ಥವಾದರೂ ಏನು, ನಾವು ಹುಟ್ಟುವುದು ಏಕೆ, ಹುಟ್ಟಿದ ಮೇಲೆ ಒಂದು ದಿವಸ ಸಾಯುವುದು ಏಕೆ, ಹುಟ್ಟುವ ಮೊದಲು ಈ ಜೀವ ಎಲ್ಲಿತ್ತು,
ಸತ್ತ ನಂತರ ಎಲ್ಲಿಗೆ ಹೋಗುತ್ತದೆ? ಆತ್ಮ ಎಂದರೆ ಏನು? ಪರಮಾತ್ಮ ಎಂದರೆ ಏನು? ಆತ್ಮನಿಗೂ ಪರಮಾತ್ಮನಿಗೂ ಇರುವ ಸಂಬಂಧವಾದರೂ ಏನು? ಈ ಜಗತ್ತಿನಲ್ಲಿ ಲಕ್ಷಾಂತರ ಜೀವ ಜಂತುಗಳೆಲ್ಲ ಮನುಷ್ಯ ಪ್ರಾಣಿ ಶ್ರೇಷ್ಠನೇ? ಶ್ರೇಷ್ಠನಾದರೆ ಏಕೆ ಶ್ರೇಷ್ಠ? ಅಂತಹ ವಿಶೇಷತೆ ಆತನಲ್ಲಿ ಏನಿದೆ? ಈ ಹುಟ್ಟು ಸಾವಿನ ನಡುವಿನ ಅವಧಿಯನ್ನೇ ಬದುಕೆನ್ನಬಹುದೇ? ಅಥವಾ ಅದಕ್ಕೆ ಬೇರೇನಾದರೂ ಉನ್ನತವಾದ ಧ್ಯೇಯವಿದೆಯೇ? ಇಂತಹ ಗಹನವಾದ ಪ್ರಶ್ನೆ ಕೆಲವು ಜನರನ್ನು ಕೆಲವು ಸಂದರ್ಭಗಳಲ್ಲಾದರೂ ಅವರ ಜೀವನದಲ್ಲಿ ಕಾಡದೇ ಇರದು. ಸ್ನೇಹಿತರೆ, ಈ ಮನುಷ್ಯನ ಬದುಕನ್ನು ಕುರಿತು ಚಿಂತಿಸಿದಷ್ಟು ನಾವು ಅದು ಇನ್ನಷ್ಟು ಜಟಿಲವಾಗುತ್ತಾ ಹೋಗುತ್ತದೆ. ರಹಸ್ಯವಾಗಿಯೇ ಉಳಿಯುತ್ತದೆ. ಬದುಕನ್ನು ಒಬ್ಬೊಬ್ಬರು ಒಂದೊಂದು ದೃಷ್ಟಿಯಲ್ಲಿ ನೋಡಿದ್ದಾರೆ, ಅದನ್ನು ಅರ್ಥೈಸಿಕೊಂಡಿದ್ದಾರೆ. ಕೆಲವರು ಈ ಜೀವನವನ್ನು ಮಿಥ್ಯೆ ಎಂದಿದ್ದಾರೆ. ಮಿಥ್ಯೆ ಅಂದ್ರೆ ಮಾಯೆ. ಇನ್ನೂ ಕೆಲವರು ಇದು ಸತ್ಯ ಎಂದಿದ್ದಾರೆ. ಕೆಲವರಿಗೆ ಬದುಕೊಂದು ಕನಸಾಗಿ ಕಂಡರೆ, ಇನ್ನೂ ಕೆಲವರಿಗೆ ಇದು ನನಸಾಗಿ ಕಾಣುತ್ತದೆ. ಪಾಶ್ಚಿಮಾತ್ಯರ ನಂಬಿಕೆಯ ಪ್ರಕಾರ ಮನುಷ್ಯನೊಬ್ಬ ಪಾಪಿ ಎಂದು ಅವರು ಹೇಳ್ತಾರೆ. ಆದರೆ ಭಾರತೀಯರ ದಾರ್ಶನಿಕರ ಪ್ರಕಾರ ಮನುಷ್ಯ ಅಮೃತ ಪುತ್ರ ಎಂದು ಕರೆಯುತ್ತಾರೆ ಮನುಷ್ಯನನ್ನು. ಸೊ 11ನೇ ಶತಮಾನದ ಉಮರ್ ಖಯಾಮ್ ತನ್ನದೊಂದು ರುಬೈಯಾತ್ನಲ್ಲಿ ಹೀಗೆ ಬರೆದುಕೊಂಡಿದ್ದಾನೆ. ಏನಪ್ಪಾ ಅಂದ್ರೆ, ನಾವೆಲ್ಲರೂ ಬಂದು ಹೋಗುವಿ ಗೋಲಕ್ಕೆ, ಮೊದಲೆಲ್ಲೋ ತುದಿಯಲ್ಲೋ ಕಣ್ಗೆ ಕಾಣಿಸದು. ಈ ರಹಸ್ಯವನ್ನೊಡೆದು ದಿಟವನ್ನು ಸಿರುವನಿಲ್ಲ, ಬಂದಿ ಹೋದೆವೆಲ್ಲಿಂದ ಹೋಗುವುದೆಲ್ಲಿ ಅಂತ ಉಮರ್ ಖಯಾಮ್ ಅವರು ಅವರ ಕವಿತೆಯಲ್ಲಿ ಹೇಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಜೀವನದ ಬಗ್ಗೆ ನಮ್ಮ ಗುಂಡಪ್ಪನವರು ತಿಮ್ಮಗುರು ಹೇಳುತ್ತಾರೆ, ಬದುಕು ಜಟಕಾ ಬಂಡಿ, ವಿಧಿಯದರ ಸಾಹೇಬ, ಕುದುರೆ ನೀನ್ ಅವನು ಪೇಳುವಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದಕುಸಿಯೇ ನೆಲವಿಹುದು ಮಂಕುತಿಮ್ಮ. ಹಾಗೇನೆ ಇಂತಹ ಬದುಕಿನ ಬಗ್ಗೆ ಕವಿ ಗೋಪಾಲಕೃಷ್ಣ ಅಡಿಗರು ಇರುವುದೆಲ್ಲವ ಬಿಟ್ಟು ಇರದುದೆಡೆಗೆ ತುಡಿಯುವುದೇ ಜೀವನ ಎಂದು ಹೇಳಿದ್ದಾರೆ. ಪಾಶ್ಚಾತ್ಯ ಚಿಂತಕರಾದ ರಾಬರ್ಟ್ ಫ್ರೋಸ್ಟ್ ಅನ್ನೋರು ಈ ರೀತಿಯಾಗಿ ಹೇಳ್ತಾರೆ, ಇನ್ 3 words I can sum up everything I have learned about life, it goes on ಅಂತ ಹೇಳಿದ್ದಾರೆ ಅವರು. ಸೊ ಹತ್ತಿರದಿಂದ ವೀಕ್ಷಿಸಿದರೆ ಜೀವನ ಒಂದು ದುರಂತ, ದೂರದಿಂದ ನೋಡಿದರೆ ಅದೊಂದು ತಮಾಷೆ ಎಂಬುದು ಹಾಸ್ಯ ಬ್ರಹ್ಮ ಚಾರ್ಲಿ ಚಾಪ್ಲಿನ್ ಜೀವನದ ಬಗ್ಗೆ ನೀಡಿದ ವ್ಯಾಖ್ಯಾನ ಆಯಿತು. ಸೊ ಹೀಗೆ ಒಬ್ಬೊಬ್ಬರು ತಮ್ಮ ತಮ್ಮ ಭಾವಕ್ಕೆ ಅನುಭವಕ್ಕೆ ಸರಿಯಾಗಿ ಜೀವನವನ್ನು ವಿವರಿಸಿದ್ದಾರೆ, ವಿಶ್ಲೇಷಿಸಿದ್ದಾರೆ. ನಿಜವಾಗಿ ನಾವು ಬದುಕನ್ನು ಬುದ್ಧಿಯ ಬಲದಿಂದ ತಿಳಿಯ ಹೋದರೆ ವಿಫಲರಾಗುತ್ತೇವೆ. ಏಕೆಂದರೆ ಬುದ್ಧಿ ಎಂಬುದು ಜೀವನದ ಒಂದು ಕೂಸು. ಅದು ಜೀವನಕ್ಕಿಂತ ಮಿಗಿಲಾದದ್ದಲ್ಲ, ಬದಲಿಗೆ ಜೀವನವೇ ಬುದ್ಧಿಗಿಂತ ಮಿಗಿಲಾದದ್ದು. ಬುದ್ಧಿಯಿಂದ ಈ ಜೀವನವನ್ನು ಅರ್ಥೈಸಲು ಹೋದ ಕೂಡಲೇ ಗೊಂದಲ ನಿರ್ಮಾಣವಾಗುತ್ತವೆ. ಅಸೀಮ ಜೀವನ ರಹಸ್ಯವನ್ನು ಸೀಮಿತವಾದ ಬುದ್ಧಿಯಿಂದ ಅಳೆಯಲು ಎಂದಿಗೂ ಸಾಧ್ಯವಿಲ್ಲ. ಜೀವ ಎಂಬುದು ಭಗವಂತನ ಸೃಷ್ಟಿ. ನಾವು ಹೇಗೆ ಭಗವಂತನು ನಮ್ಮ ಬುದ್ಧಿಯ ಬಲದಿಂದ ತಿಳಿಯಲು ಆಗುವುದಿಲ್ಲವೋ, ಅದೇ ರೀತಿ ಆತನ ಸೃಷ್ಟಿಯನ್ನು ಬುದ್ಧಿಯಿಂದ ಅಳೆಯಲು ಆಗದು. ನಮ್ಮ ಮನಸ್ಸಿಗೆ, ಇಂದ್ರಿಯಗಳಿಗೆ, ಬುದ್ಧಿಗೆ ಒಂದು ಮಿತಿ ಇದೆ. ಆದ್ದರಿಂದಲೇ ಶ್ರೀಕೃಷ್ಣನು ವಿಶ್ವರೂಪವನ್ನು ತೋರಿಸುವಾಗ ಅರ್ಜುನನಿಗೆ ಒಂದು ವಿಶೇಷ ಚಕ್ಷುವನ್ನೇ ನೀಡಿದ್ದ. ಪಾಶ್ಚಾತ್ಯ ವಿಜ್ಞಾನಿಗಳೆಲ್ಲ ಕೇವಲ ಬುದ್ಧಿಯ ಬಲದಿಂದ ಜಗತ್ತನ್ನು ತಿಳಿಯಲು ಹೊರಟವರು. ಆದರೆ ಪರಬ್ರಹ್ಮನನ್ನು ಹಾಗೂ ಆತನ ಸೃಷ್ಟಿಯನ್ನು ಬುದ್ಧಿ ಎಂದಿಗೂ ಅರಿಯಲಾರದು. ಬುದ್ಧಿ ಅದನ್ನು ನಾನು ಅರಿಯಲಾರೆ ಎಂಬಲ್ಲಿಗೆ ಮಾತ್ರ ತಲುಪೀತು ಅಷ್ಟೇ, ಅದರ ಆಚೆಗಲ್ಲ. ಅರಿವಿಗೆ ಒಂದು ಮಿತಿ ಇದೆ ಎಂಬ ಅರಿವೇ ನಿಜವಾದ ಅರಿವು. ಈ ದೇಶದಲ್ಲಿ ಜ್ಞಾನಿಗಳು ಬುದ್ಧಿಗೆ 2ನೇ ಸ್ಥಾನ ಕೊಟ್ಟರು. ಪ್ರಥಮ ಸ್ಥಾನವು ಆಧ್ಯಾತ್ಮಿಕ ಅನುಭವಕ್ಕೆ ಕೊಡಲ್ಪಟ್ಟಿತು.
ಆ ಅನುಭವಕ್ಕೆ ವಿರುದ್ಧವಾದ ತಾರ್ಕಿಕ ತೀರ್ಮಾನಕ್ಕೆ ಅವರು ಬೆಲೆ ಕೊಡಲಿಲ್ಲ. ನಮ್ಮ ದಾರ್ಶನಿಕರು ಆಧ್ಯಾತ್ಮಿಕ ಸಾಧನೆಯಿಂದ ಆತ್ಮ ಪರಮಾತ್ಮನ ಅಸ್ತಿತ್ವವನ್ನು ಹೇಳಿದರೂ ವಿಜ್ಞಾನ ಅದನ್ನು ಒಪ್ಪಲಿಲ್ಲ. ಏಕೆಂದರೆ ವಿಜ್ಞಾನಕ್ಕೆ ಅದರದ್ದೇ ಆದ ಮಿತಿ ಇದೆ. ವಿಜ್ಞಾನ ಶಕ್ತಿಯನ್ನು ಕೊಡಬಹುದಷ್ಟೇ, ಮುಕ್ತಿಯನ್ನು ಕೊಡಲಾರದು. ವಿಜ್ಞಾನ ಉಪಯೋಗಿ ತಥ್ಯಗಳನ್ನು ನೀಡಬಲ್ಲದು, ಶಾಶ್ವತ ಸತ್ಯವನ್ನು ಕೊಡಲಾರದು. ಲೌಕಿಕ ತತ್ವಗಳನ್ನು ಅರಿಯಲು ವಿಜ್ಞಾನ ಉಪಕಾರಿಯಾಗಬಹುದು, ಆದರೆ ಪಾರಲೌಕಿಕ ಸತ್ಯಗಳನ್ನು ಅರಿಯಲು ವಿಜ್ಞಾನಕ್ಕೆ ಸಾಧ್ಯವಾಗುವುದಿಲ್ಲ. ಹೈಡ್ರೋಜನ್ನ 2 ಅಣು ಮತ್ತು ಆಮ್ಲಜನಕದ 1 ಅಣು ಸೇರಿ ನೀರು ಉಂಟಾಗುತ್ತದೆ ಎಂಬುದನ್ನು ವಿಜ್ಞಾನ ಹೇಳುತ್ತದೆ. ಆದರೆ ಹೈಡ್ರೋಜನ್ ಮತ್ತು ಆಮ್ಲಜನಕ ಸೇರಿದರೆ ನೀರೇ ಏಕಾಗುತ್ತದೆ, ಬೇರೆ ವಸ್ತು ಏಕಾಗದು. ಹೈಡ್ರೋಜನ್ ಮತ್ತು ಆಮ್ಲಜನಕದ ಈ 2 ಮೂಲ ವಸ್ತುಗಳ ನಿರ್ಮಾಣ ಹೇಗಾಯಿತು, ಯಾರಿಂದ ಆಯಿತು, ಬೇರೆ ಗ್ರಹಗಳಲ್ಲಿ ಇವುಗಳ ಅಭಾವ ಏಕೆ ಮುಂತಾದ ಮೂಲಭೂತ ಪ್ರಶ್ನೆಗಳಿಗೆ ವಿಜ್ಞಾನ ಸಮರ್ಪಕ ಉತ್ತರ ನೀಡಲಾರದು. ಸ್ನೇಹಿತರೆ, ನಮ್ಮ ಬುದ್ಧಿಯ ಸಹಾಯದಿಂದ ಕೆಲವು ವಸ್ತುಗಳನ್ನು ನಾವು ಬಲ್ಲೆವು, ಅವುಗಳನ್ನು ನಾವು ಜ್ಞಾತ ಎನ್ನುವೆವು. ನಾವು ತಿಳ್ಕೊಂಡಿರೋದಕ್ಕೆ ಜ್ಞಾತ ಅಂತ. ಮತ್ತೆ ಕೆಲವು ವಸ್ತುಗಳನ್ನು ನಾವಿನ್ನೂ ಅರಿತಿಲ್ಲ, ತಿಳಿದುಕೊಂಡಿಲ್ಲ, ಇಂದಲ್ಲ ನಾಳೆ ಅವನ್ನು ತಿಳಿದುಕೊಳ್ಳಬಲ್ಲೆವು ಅವನ್ನ ನಾವು ಅಜ್ಞಾತ ಎನ್ನುವೆವು. ಮತ್ತೆ ಇನ್ನು ಕೆಲವು ವಸ್ತುಗಳಿಗೆ ಅವನ್ನು ಇದುವರೆಗೂ ತಿಳಿಯಲಾಗಿಲ್ಲ, ಮುಂದು ತಿಳಿಯಲಾರೆವು, ಅದನ್ನು ಅಜ್ಞೇಯ ಎನ್ನುವೆವು. ಇಲ್ಲಿ ಪರಮಾತ್ಮ ಅಜ್ಞೇಯ. ಪರಮಾತ್ಮನನ್ನು ನಮ್ಮ ಮನಸ್ಸು, ಇಂದ್ರಿಯ, ಬುದ್ಧಿಯ ಬಲದಿಂದ ತಿಳಿಯಲು ಆಗದು. ಆದ್ದರಿಂದಲೇ ನಮ್ಮ ಋಷಿಮುನಿಗಳು ನೇತಿ ನೇತಿ ಎಂಬುದಾಗಿ ಹೇಳಿದರು. ಅಂದರೆ ಸತ್ಯ ಎಂದರೆ ಇದಲ್ಲ ಇದಲ್ಲ ಎಂದು ಹೇಳಬಹುದೇ ವಿನಾ ಇದೇ ಸತ್ಯ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗಾದರೆ ನಾವು ನಮ್ಮ ಜೀವನವನ್ನು ಅಜ್ಞಾನದಲ್ಲೇ ಕಳೆಯಬೇಕೇ? ಸತ್ಯದ ಅರಿವು ನಮಗೆ ಆಗುವುದೇ ಇಲ್ಲವೇ? ಇಲ್ಲದ ವಸ್ತುವಿಗಾಗಿ ಗಾಢ ಕತ್ತಲೆಯಲ್ಲಿ ಜೀವನ ಪೂರ್ತಿ ಹುಡುಕಾಡಿ ಬದುಕೆಲ್ಲ ವ್ಯರ್ಥಗೊಳಿಸುವುದಕ್ಕೆ ಅರ್ಥವೇನಾದರೂ ಇದೆಯೇ ಎಂದು ತಿಳಿಯಲಾರದ ಅಜ್ಞೇಯಕ್ಕಾಗಿ ಬದುಕೆಲ್ಲ ಒದ್ದಾಡುವುದೇತಕ್ಕೆ? ಇಂತಹ ಸಾಧನೆ ಮಾಡಿದರೂ ಸತ್ಯದ ಸಾಕ್ಷಾತ್ಕಾರ ಆಗುವುದಿಲ್ಲವೆಂದಾದರೆ ಅಂತಹ ಸಾಧನೆಯ ಸಾರ್ಥಕತೆಯಾದರೂ ಏನು? ಇವು ಪ್ರಶ್ನೆಗಳು. ನಾವು ವೈಜ್ಞಾನಿಕ ಅಥವಾ ವೈಚಾರಿಕ ದಾರಿಯಲ್ಲಿ ಸಾಗಿದರೆ ನಮಗೆ ಸತ್ಯದ ಸಾಕ್ಷಾತ್ಕಾರ ಆಗುವುದಿಲ್ಲ. ಆದರೆ ಆಧ್ಯಾತ್ಮಿಕ ಪಥಿಕರಾದಲ್ಲಿ ಸತ್ಯದ ಸಾಕ್ಷಾತ್ಕಾರ ಆಗುವ ಸಾಧ್ಯತೆ ಇದೆ. ಹಲವು ಬಾರಿ ವೈಜ್ಞಾನಿಕ ಸಂಶೋಧನೆ ನಡೆದದ್ದು ಬುದ್ಧಿಬಲದಿಂದ ಆಧಾರದಲ್ಲಿ ಅಲ್ಲ. ಮರದಿಂದ ಸೇಬು ಬಿದ್ದಿದ್ದನ್ನು ನೋಡಿ ನ್ಯೂಟನ್ ಆಕಸ್ಮಿಕವಾಗಿ ಗುರುತ್ವಾಕರ್ಷಣ ಶಕ್ತಿಯನ್ನು ಕಂಡುಕೊಂಡನೆಂದು ಕಥನವಿದೆ. ಅದೇ ರೀತಿ ಟಬ್ನಲ್ಲಿ ಸ್ನಾನ ಮಾಡುವಾಗ ಹೊರಗೆ ಚೆಲ್ಲಿದ ನೀರನ್ನು ನೋಡಿದಾಗ ಆರ್ಕಿಮಿಡಿಸನಿಗೆ ಭೌತ ಪರಿಮಾಣದ ಸಿದ್ಧಾಂತ ಹೊಳೆಯಿತು. ಈ ನಮ್ಮ ಬುದ್ಧಿಯ ಚಿಂತನೆ ಶಕ್ತಿಗೆ ಒಂದು ಎಲ್ಲೆ ಇದೆ. ಬುದ್ಧಿಯ ನಿರ್ಮಾಣವಾದ ತರ್ಕವು ಬುದ್ಧಿಯ ಎಲ್ಲೆಯನ್ನು ಮೀರಿ ಹೋಗಲಾರದು. ನಮ್ಮ ಬುದ್ಧಿಗೂ ಎಟಕದ ಅನೇಕ ಸತ್ಯಗಳು ಜಗತ್ತಿನಲ್ಲಿ ಇವೆ. ಮನುಷ್ಯ ಅಂತಹ ಸತ್ಯಗಳನ್ನು ನಿರಂತರ ಸಾಧನೆಯಿಂದ, ಅಂತರಂಗ ಸಾಕ್ಷಿಯಿಂದ ಅನುಭವಿಸಬಲ್ಲ. ಅಂತ ಅನುಭವಕ್ಕೆ ಶರಣಾಗು ಎಂಬುದಾಗಿ ಶ್ರೀ ಮಧ್ವಾಚಾರ್ಯರು ಹೇಳಿದ್ದಾರೆ. ಸ್ನೇಹಿತರೆ, ವ್ಯಕ್ತಿಯು ವಿಚಾರಗಳಿಂದ ಜನಿಸುವುದಿಲ್ಲ. ಆತ ಹುಟ್ಟುವಾಗ ಮುಗ್ಧನಾಗಿ ಹುಟ್ಟುತ್ತಾನೆ. ತದನಂತರ ವಿಚಾರಗಳೆಲ್ಲವನ್ನೂ ಗಳಿಸುತ್ತಾನೆ. ಈ ವಿಚಾರವೇ ನಮ್ಮೊಳಗೆ ಗೊಂದಲವನ್ನು ನಿರ್ಮಿಸುತ್ತದೆ. ವಿಚಾರ ಎಲ್ಲವನ್ನು ತಿರುಗುಮುರುಗು ಮಾಡುತ್ತದೆ. ನೀರಿನಲ್ಲಿ ಕೋಲನ್ನು ಮುಳುಗಿಸಿದಾಗ ಅದು ಹೇಗೆ ವಕ್ರವಾಗಿ ಕಾಣುವುದೋ ಹಾಗೆ. ನಿಜವಾಗಿ ಕೋಲು ವಕ್ರವಾಗಿಲ್ಲ. ನಾವದನ್ನು ನೀರಿನಿಂದ ಹೊರತೆಗೆದಾಗ ಅದು ನೇರವಾಗಿಯೇ ಇರುತ್ತದೆ, ನೇರವಾಗಿಯೇ ಕಾಣುತ್ತದೆ. ಮತ್ತೆ ನೀರಿನಲ್ಲಿ ಹಾಕಿದಾಗ ಅದು ವಕ್ರವಾಗಿ ಕಾಣುವುದು. ನೀರಿಗೆ ಅದನ್ನು ವಕ್ರವಾಗಿಸಲು ಆಗುವುದಿಲ್ಲ. ಆದರೆ ನೀರಿನ ಮಾಧ್ಯಮದಲ್ಲಿ ಪ್ರತಿಯೊಂದು ವಕ್ರವಾಗಿ ಕಾಣಿಸುತ್ತದೆ. ಅದೇ ರೀತಿ ವಿಚಾರದ ಮಾಧ್ಯಮದಲ್ಲಿ ನಾವು ಸತ್ಯವನ್ನು ಕಾಣಲು ಪ್ರಯತ್ನಿಸಿದರೆ ಅಲ್ಲಿ ಪ್ರತಿಯೊಂದು ವಕ್ರವಾಗಿ ಕಾಣುವುದು. ವಿಚಾರ, ತರ್ಕ ನಮ್ಮನ್ನು ಹಲವು ಬಾರಿ ಗೊಂದಲಕ್ಕೀಡು ಮಾಡುತ್ತದೆ. ಈ ಒಂದು ಹುಳುವಿನ ಬಗ್ಗೆ ಒಂದು ಚಿಂತನೆ ನೋಡೋಣ ಸ್ನೇಹಿತರೆ. ಶತಪದಿ ಹುಳು ಅಂದ್ರೆ ಕೆಲವರು ಅದನ್ನ ಒನಕೆ ಹುಳು ಅಂತಾರೆ, ಒನಕೆ ಮಂಡಿ ಅಂತಾರೆ, 100 ಕಾಳುಳ್ಳ ಹುಳು ಅಂತ ಹೇಳ್ತಾರೆ.
ಈ ಒಂದು ಒನಕೆ ಮಂಡಿ ಹುಳು ದಾರಿಯಲ್ಲಿ ಒಂದು ದಿವಸ ಹೋಗ್ತಾ ಇತ್ತು. ಒಂದು ಮೊಲ ಅದನ್ನು ನೋಡಿತು. ಮೊಲ ಅದಕ್ಕೆ ತುಂಬಾ ಸೋಜಿಗವಾಯಿತು. ಮೊಲಕ್ಕೆ ಅದು ನಡೆಯುವುದನ್ನು, ಅಲ್ಲಿರುವ 100 ಕಾಲುಗಳನ್ನು ನೋಡಿ ಇದಕ್ಕೆ ಆಶ್ಚರ್ಯ ಆಗೋಯ್ತು. 100 ಕಾಲೇ, ಹಬ್ಬ! ನಡೆಯುವಾಗ ಅದು ಮೊದಲು ಯಾವ ಕಾಲನ್ನು ಎತ್ತಿಡುವುದು, ಆಮೇಲೆ ಯಾವ ಕಾಲನ್ನು ಎತ್ತಿಡುವುದು? ಮೊಲ ಶತಪದಿಯನ್ನು ಕೇಳಿತು. ಏ ಹೊನಕೆ ಹುಳುವೆ, ಸ್ವಲ್ಪ ನಿಲ್ಲು. ನಿನಗೆ 100 ಕಾಲ, ಇಷ್ಟೊಂದು 100 ಕಾಲುಗಳಲ್ಲಿ ನೀನು ಮೊದಲು ಯಾವ ಕಾಲನ್ನು ಎತ್ತಿಡುವೆ? ಒಂದು ಕಾಲು ಇನ್ನೊಂದು ಕಾಲಿಗೆ ತೊಡರುವುದಿಲ್ಲವೇ? ಎಡವಿ ಬೀಳುವಂತಾಗುವುದಿಲ್ಲವೇ? ಒಟ್ಟಿಗೆ 4-6 ಕಾಲುಗಳನ್ನು ಎತ್ತಿಟ್ಟು ನಿನಗೆ ತಬ್ಬಿಬ್ಬಾಗಿ ಉರುಳಿಕೊಳ್ಳುವಂತೆ ಅನಿಸುವುದಿಲ್ಲವೇ? ಅಬ್ಬಾ! ಒಂದಲ್ಲ ಎರಡಲ್ಲ 100 ಕಾಲು. ಇದರ ಲೆಕ್ಕ ಬಿಡುವುದು ಹೇಗೆ? ನೀನು ನಡೆಯುವುದು ಹೇಗೆ? ನಿನ್ನ ಕ್ರಮ ಹೇಗೆ? ಲೆಕ್ಕ ಹೇಗೆ ಅಂತ ಮೊಲ ಈ ಹುಳುವಿಗೆ ಕೇಳುತ್ತೆ. ಇದುವರೆಗೂ ಈ ಶತಪದಿಯ ಮನಸ್ಸಿನಲ್ಲಿ ಈ ವಿಚಾರ ಬಂದಿರಲಿಲ್ಲ. ಪಾಪ ಅದ್ರ ಪಾಡಿಗೆ ಅದು ಜೀವನ ನಡೆಸ್ಕೊಂಡು ಹೋಗ್ತಾ ಇತ್ತು. ತನ್ನ ಪಾಡಿಗೆ ತಾನು ಓಡಾಡುತ್ತಿತ್ತು. ಈ ಪ್ರಶ್ನೆ ಅದನ್ನೂ ಯೋಚನೆಗೆ ಹಚ್ಚಿತು. ವಿಕಾರ ತರ್ಕ ಬಂದ ಕೂಡಲೇ ಒನಕೆ ಹುಳುವಿನ ಬದುಕಿನಲ್ಲಿ ಸಮಸ್ಯೆ ಆರಂಭವಾಯಿತು. ಒಮ್ಮೆ ಬಾಗಿ ತನ್ನನ್ನೇ ನೋಡಿಕೊಂಡಿತು. ಅದಕ್ಕೂ ಗಾಬರಿಯಾಯಿತು. 100 ಕಾಲೇ, ನನಗಂತೂ ಅಷ್ಟು ಎಣಿಸಲಿಕ್ಕೇ ಬಾರದು. ಅದು ಉದ್ವೇಗದಿಂದ ಹೇಳಿತು, ನನಗೂ ಗೊತ್ತೇ ಇರಲಿಲ್ಲ. ಈಗ ನೀನೇ ತಿಳಿಸಿದಂತಾಯ್ತು. ಇನ್ನಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕು, ಪರೀಕ್ಷೆ ಮಾಡಬೇಕು. ಅದೆಲ್ಲ ಆದ್ಮೇಲೆ ನಿನಗೆ ನಾನು ಜವಾಬು ಕೊಡುತ್ತೇನೆ ಅಂತ ಅವಳು ಹೇಳಿತು. ಶತಪದಿ ಮುಂದಕ್ಕೆ ಹೊರಟಿತು. ಆದರೆ ನಡೆಯಲು ಆಗುತ್ತಲೇ ಇಲ್ಲ. ಹೇಗೋ ಪ್ರಯತ್ನ ಪಟ್ಟು ಒಂದು ಬಾರಿ ಮುಂದಕ್ಕೆ ಹೋಗಲು ಪ್ರಯತ್ನಿಸಿ ಬಿದ್ದೇ ಬಿಟ್ಟಿತು. 100 ಕಾಲುಗಳನ್ನು ಸಂಭಾಳಿಸಿಕೊಂಡು ಹೋಗುವುದು ಹುಡುಗಾಟವೇ? ಸಣ್ಣ ಬುದ್ಧಿ 100 ಕಾಲು, ಅಷ್ಟು ದೊಡ್ಡ ಲೆಕ್ಕ ಮಾಡುವಷ್ಟು ಶಕ್ತಿ ಎಲ್ಲಿದೆ ಪಾಪ ಅದಕ್ಕೆ? ಅಲ್ಲಲ್ಲೇ ತಪ್ಪಿ ತಪ್ಪಿ ಬೀಳುತ್ತಿದೆ. ಕಡೆಗೆ ಅದು ಬಳಲಿ ಬೆಂಡಾಗಿ ಹೇಳಿತು ಮೊಲಕ್ಕೆ, ಅಯ್ಯೋ ತಿಳುವಳಿಕೆ ಇಲ್ಲದ ಮೊಲವೇ, ನೀನು ನನಗೆ ಎಂತ ಕಷ್ಟ ತಂದು ಬಿಟ್ಟೆ. ನನಗಿನ್ನು ನಡೆಯಲಿಕ್ಕೆ ಆಗದು. ಏಕೆಂದರೆ ಈ ಪ್ರಶ್ನೆ ಭೂತದಂತೆ ನನ್ನ ಬೆನ್ನು ಹತ್ತುವುದು. ಇದುವರೆಗೆ ನಾನು ನನ್ನ ಪಾಡಿಗೆ ಆರಾಮಾಗಿ ಓಡಿಕೊಂಡಿದ್ದೆ. ಇಂಥ ಯೋಚನೆ ಎಲ್ಲ ನನಗಿರಲಿಲ್ಲ. ನೀನು ನನ್ನಲ್ಲಿ ಒಂದು ವಿಚಾರವನ್ನು ತುಂಬಿ ನನ್ನ ಬದುಕನ್ನೇ ಹಾಳು ಮಾಡಿರಿ ಅಂತ ಆ ಹುಳು ಈ ಮೊಲಕ್ಕೆ ಕೇಳುತ್ತೆ. ಸ್ನೇಹಿತರೆ, ಈ ಶಾಶ್ವತ ಸತ್ಯದ ಅನ್ವೇಷಣೆಗೆ ವಿಚಾರ ಸಹಕಾರಿಯಾಗಲಾರದು. ಶಾಶ್ವತ ಸತ್ಯದ ಅನ್ವೇಷಣೆಗೆ ಇರುವುದೊಂದೇ ಪ್ರಕ್ರಿಯೆ, ಅದು ಏಕತ್ವದ ಅನುಭೂತಿ. ಅಂತಃಸಾಕ್ಷಿಗೆ ಅನುಗುಣವಾಗಿ ಸತ್ಯದ ಪಥದಲ್ಲಿ ಹೆಜ್ಜೆ ಇರಿಸಿ ಮುಂದೆ ಸಾಗುವುದೇ ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಇರುವ ಉಪಾಯ. ಇದಕ್ಕೆ ಅಡ್ಡದಾರಿ ಎಂಬುದಿಲ್ಲ, ನಿಗದಿತ ದಾರಿ ಎಂಬುದು ಇಲ್ಲ. ಸತ್ಯಕ್ಕಾಗಿ ಪ್ರತಿಯೊಬ್ಬನು ತನ್ನ ದಾರಿ ಯಾವುದು ಎಂಬುದನ್ನು ತಾನೇ ಕಂಡುಕೊಳ್ಳಬೇಕಾಗುತ್ತದೆ. ಬೆಟ್ಟವನ್ನು ಹತ್ತುವಾಗ ಕೆಲವರು ಕಾಡುಮೇಡು ಇರುವ ಭಾಗಗಳಿಂದ ಹತ್ತಬಹುದು. ಮತ್ತೆ ಕೆಲವರು ಮಣ್ಣು ಮರಳು ಇರುವ ಭಾಗದಿಂದ ಏರಬಹುದು. ಮುಳ್ಳು ಜಾಲಿಗಳು ಇರುವ ಭಾಗದಿಂದ ಹತ್ತುವವರು ಇರಬಹುದು. ದಾರಿ ಬೇರೆ ಬೇರೆಯಾದರೂ ಎಲ್ಲರೂ ತಲುಪುವ ಗುರಿ ಒಂದೇ. ಗುರಿ ಸೇರುವಾಗ ಎಲ್ಲರ ದಾರಿಯ ಅನುಭವ ಬೇರೆ ಬೇರೆ. ಅವರವರ ಮಟ್ಟಿಗೆ ಅದೇ ಸತ್ಯ. ಆದ್ದರಿಂದ ಸತ್ಯದ ಸಾಕ್ಷಾತ್ಕಾರ ಪಡೆಯುವಾಗ ನನ್ನ ದಾರಿಯೇ ಸರಿಯಾದುದು, ಉಳಿದದೆಲ್ಲಾ ದಾರಿಗಳು ತಪ್ಪು ಎಂಬ ವಾದ ಸರಿಯಲ್ಲ. ಇಂತಹ ವಾದಗಳಿಂದಲೇ ಜಗತ್ತಿನಲ್ಲಿ ಗೊಂದಲಗಳ ನಿರ್ಮಾಣ ಆಗಿದೆ. ನನ್ನ ದಾರಿಯನ್ನೇ ಹಿಡಿಯಬೇಕು, ಇಲ್ಲದಿದ್ದರೆ ಸ್ವರ್ಗ ಸಿಗುವುದಿಲ್ಲ ಎಂಬ ಮೌಢ್ಯ ಜಗತ್ತನ್ನು ಅಶಾಂತವನ್ನಾಗಿ ಮಾಡಿದೆ. ನನ್ನದು ಮಾತ್ರ ಸರಿ ಎಂದಾಗ ಜಗತ್ತಿನಲ್ಲಿ ಘರ್ಷಣೆ ಉಂಟಾಗುತ್ತದೆ. ನನ್ನದು ಸರಿ, ನಿನ್ನದು ಸರಿ ಎಂದಾಗ ಜಗತ್ತಿನಲ್ಲಿ ಶಾಂತಿ ನೆಲೆಸುತ್ತದೆ. ಸತ್ಯ ಒಂದೇ ಆದರೂ ಅದನ್ನು ತಲುಪುವ ದಾರಿ ಹಲವಾರು ಎಂಬುದನ್ನು ನಾವು ಮನಗಾಣಬೇಕಾಗಿದೆ. ಒಬ್ಬ ವ್ಯಕ್ತಿಯನ್ನು ಅಪ್ಪ, ಚಿಕ್ಕಪ್ಪ, ಬಾವ, ಮಾವ, ಗಂಡ ಹೀಗೆ ನಾನಾ ಹೆಸರುಗಳಿಂದ ಬೇರೆ ಬೇರೆಯವರು ಕರೆಯಬಹುದು. ಆದರೆ ಮೂಲತಃ ವ್ಯಕ್ತಿಯು ಒಬ್ಬನೇ ಆಗಿರುತ್ತಾನೆ. ಅದೇ ರೀತಿಯಲ್ಲಿ ಸತ್ಯ ಒಂದೇ, ಅದರ ಹೆಸರು ರೂಪಗಳು ಬೇರೆ ಬೇರೆ. ನೀರನ್ನು ವಿವಿಧ ಭಾಷೆಗಳಲ್ಲಿ ವಿವಿಧ ಹೆಸರಿನಿಂದ ಕರೆದಾಗ ಒಂದು ಕೊಳಕ್ಕೆ 3-4 ಘಟ್ಟಗಳಿವೆ ಎಂದಿಟ್ಟುಕೊಳ್ಳಿ. ಒಂದು ಘಟ್ಟದಲ್ಲಿ ಹಿಂದೂಗಳು ನೀರು ಕುಡಿಯುತ್ತಾರೆ, ಅವರು ಅದಕ್ಕೆ ಜಲ ಎಂದು ಕರೆಯುತ್ತಾರೆ. ಇನ್ನೊಂದರಲ್ಲಿ ಮುಸಲ್ಮಾನರು ನೀರು ಕುಡಿಯುತ್ತಾರೆ, ಪಾನಿ ಎಂದು ಕರೆಯುತ್ತಾರೆ. ಮತ್ತೊಂದರಲ್ಲಿ ಆಂಗ್ಲರು ನೀರು ಕುಡಿಯುತ್ತಾರೆ, ವಾಟರ್ ಎಂದು ಹೇಳುತ್ತಾರೆ. ಈ ಮೂವರು ಕುಡಿಯುವುದು ಒಂದೇ ನೀರನ್ನೇ, ಆದರೆ ಹೆಸರಿನಲ್ಲಿ ಮಾತ್ರ ಪ್ರಭೇದ. ಹಾಗೆಯೇ ಸತ್ಯ ಕೂಡ. ಅದನ್ನೇ ನಮ್ಮ ಹಿರಿಯರು ಹೇಳಿದ್ದು, ಏಕಂ ಸತ್ ವಿಪ್ರಹ ಬಹುಧಾ ವದಂತಿ ಎಂಬುದಾಗಿ. ಸತ್ಯ ಒಂದೇ, ಆದರೂ ತಿಳಿದವರು ಹಲವು ಹೆಸರುಗಳಿಂದ ಕರೆಯುತ್ತಾರೆ.
ಇದಕ್ಕೆ ರಾಮಕೃಷ್ಣ ಪರಮಹಂಸರು ಒಂದು ಸುಂದರ ಉದಾಹರಣೆಯನ್ನು ಕೊಡುತ್ತಾರೆ. ಅದೇನು ನೋಡೋಣ. ಒಮ್ಮೆ ಒಬ್ಬ ತೋಪಿನ ಕಡೆಗೆ ಹೋಗಿದ್ದ. ಅಲ್ಲಿ ಒಂದು ಮರದ ಮೇಲೆ ಪ್ರಾಣಿಯೊಂದು ಕಾಣಿಸಿತು. ಆತ ಬಂದು ಇನ್ನೊಬ್ಬನಿಗೆ ಹೇಳಿದ, ನೋಡು, ಆ ಮರದ ಮೇಲೆ ಒಂದು ಕೆಂಪು ಬಣ್ಣದ ಪ್ರಾಣಿಯನ್ನು ನೋಡಿ ಬಂದೆ. ಅವನು ಹೇಳಿದ, ನಾನು ಅಲ್ಲಿಗೆ ಹೋಗಿದ್ದಾಗ ಅದನ್ನು ನೋಡಿ ಬಂದಿದ್ದೇನೆ. ಅದರ ಬಣ್ಣ ಕೆಂಪಲ್ಲ, ಹಸಿರು. ಅವರ ಹತ್ತಿರ ನಿಂತಿದ್ದ ಮತ್ತೊಬ್ಬ ಹೇಳಿದ, ಇಲ್ಲ ಇಲ್ಲ, ಇದನ್ನು ನಾನು ನೋಡಿದ್ದೇನೆ, ಅದರ ಬಣ್ಣ ಹಳದಿ. ಹೀಗೆ ಅಲ್ಲಿ ನಿಂತಿದ್ದವರು ಅದರ ಬಣ್ಣ ಬೂದು, ನೇರಳೆ, ಹಳದಿ ಬಣ್ಣ, ನೀಲಿ ಇತ್ಯಾದಿ ಹೇಳಲಾರಂಭಿಸಿದರು. ಅವರಲ್ಲೇ ಜಗಳ ಶುರುವಾಗಿ ಬಿಟ್ಟಿತು. ಕೊನೆಗೆ ಒಂದು ಇತ್ಯರ್ಥಕ್ಕೆ ಬರಲು ಎಲ್ಲರೂ ಆ ಮರದ ಹತ್ತಿರಕ್ಕೆ ಹೋದರು. ಒಬ್ಬ ಮನುಷ್ಯ ಆ ಮರದ ಕೆಳಗೆ ಕುಳಿತುಕೊಂಡಿದ್ದ. ಆತನನ್ನು ಆ ಪ್ರಾಣಿಯ ಬಣ್ಣದ ಸಂಬಂಧ ಕೇಳಲಾಗಿ ಆತ ಹೇಳಿದ, ನಾನು ಈ ಮರದ ಕೆಳಗೆ ವಾಸಿಸುತ್ತಿದ್ದೇನೆ. ಈ ಪ್ರಾಣಿಯ ಸ್ವರೂಪ ನನಗೆ ಬಹಳ ಚೆನ್ನಾಗಿ ಗೊತ್ತಿದೆ. ನೀವು ಪ್ರತಿಯೊಬ್ಬರು ಹೇಳುತ್ತಿರುವುದು ಸತ್ಯವೇ? ಕೆಲವು ವೇಳೆ ಅದು ಕೆಂಪಾಗಿ, ಇನ್ನು ಕೆಲವು ವೇಳೆ ಹಸಿರಾಗಿ, ಮತ್ತೆ ಕೆಲವು ವೇಳೆ ಹಳದಿಯಾಗಿ, ಮತ್ತು ಕೆಲವು ವೇಳೆ ನೀಲಿಯಾಗಿ, ಹೀಗೆ ಇನ್ನೂ ಏನೇನೋ ಬಣ್ಣಗಳಾಗಿ ಕಾಣಿಸಿಕೊಳ್ಳುತ್ತದೆ. ಅದಕ್ಕೆ ಗೂಸಂಬೆ ಎಂದು ಹೆಸರು. ಒಮ್ಮೊಮ್ಮೆ ಅದಕ್ಕೆ ಯಾವ ಬಣ್ಣವೂ ಇರುವುದೇ ಇಲ್ಲ. ಕೆಲವು ವೇಳೆ ಅದು ಸಗುಣ, ಇನ್ನು ಕೆಲವು ವೇಳೆ ನಿರ್ಗುಣ ಅಂತ ಆ ವ್ಯಕ್ತಿಯವರಿಗೆ ಹೇಳ್ತಾನೆ. ಹೀಗೆ ತನ್ನ ಪಾಲಿಗೆ ಸತ್ಯವೆನಿಸಿದನು ಇನ್ನೊಬ್ಬರಿಗೆ ಸತ್ಯವೆನಿಸಬೇಕಾಗಿಲ್ಲ. ಆತನ ಸತ್ಯದ ಅನುಭವ ಬೇರೆಯಾಗಿರಬಹುದು. ಬೇರೆಯವರ ಅನುಭವ ನಮಗೆ ಸತ್ಯವಾಗಲು ಸಾಧ್ಯವೂ ಇಲ್ಲ. ತಾನು ಸಾಯಬೇಕು, ಸ್ವರ್ಗ ಪಡೆಯಬೇಕು ಎನ್ನುವ ಗಾದೆ ಮಾತಿನ ಅರ್ಥವೂ ಇದೇನೆ. ಬೇರೆಯವರು ಸತ್ತಾಗ ನಮಗೆ ಸ್ವರ್ಗ ಸಿಗುವುದಾದರೂ ಹೇಗೆ? ಆದ್ದರಿಂದ ಸತ್ಯದ ಅನುಭವ ನಮ್ಮ ಪಾಲಿಗಾದಾಗ ಮಾತ್ರ ಅದು ಸತ್ಯವಾಗುತ್ತದೆ. ಸತ್ಯ ಅಂದರೆ ಒಬ್ಬರಿಂದ ಇನ್ನೊಬ್ಬರಿಗೆ ಕೊಡಬಹುದಾದ ಸರಕಲ್ಲ. ಸ್ನೇಹಿತರೆ, ಮಹಾವೀರನ ಜೀವನದಲ್ಲಿ ನಡೆದ ಒಂದು ಘಟನೆ. ಹೆಸರಾಂತ ರಾಜ ಬಿಂಬಸಾರ ಸುತ್ತಮುತ್ತಲಿನ ರಾಜ್ಯಗಳನ್ನೆಲ್ಲ ಗೆದ್ದುಕೊಂಡಿದ್ದ. ದೊಡ್ಡದೊಂದು ಸಾಮ್ರಾಜ್ಯವನ್ನೇ ಹೊಂದಿದ್ದ. ತನ್ನ ಮನಸ್ಸಿಗೆ ಬಂದಿದ್ದನ್ನು ಹೇಗಾದರೂ ಪಡೆಯುತ್ತಿದ್ದ. ಆತ ಮಹಾವೀರನ ಬಗ್ಗೆ ಸಾಕಷ್ಟು ಕೇಳಿದ್ದ. ಅದು ವರ್ಷ ಋತುವಿನ ಕಾಲ. ಮಹಾವೀರ ಬಿಂಬಸಾರನ ರಾಜಧಾನಿಯ ಹೊರಗೆ ವಿಶ್ರಮಿಸುತ್ತಿದ್ದ. ಬಿಂಬಸಾರ ಒಮ್ಮೆ ವಿಚಾರಿಸಿದ, ಆತನ ಬಳಿಗೆ ಸಾವಿರಾರು ಜನ ಹೋಗುತ್ತಿರುತ್ತಾರೆ, ಆತನ ಬಳಿ ಅಂತಹದೇನಿದೆ ಎಂದು ಯಾರೋ ಒಬ್ಬರು ಉತ್ತರಿಸಿದರು. ಆತನ ಬಳಿ ಸತ್ಯವಿದೆ ಅಂತ ಹೇಳಿದರು. ಆಗ ಬಿಂಬಸಾರ ಹೇಳ್ತಾನೆ, ಬಿಂಬಸಾರ ಒಮ್ಮೆ ವಿಚಾರಿಸಿದ, ಆತನ ಬಳಿಗೆ ಸಾವಿರಾರು ಜನ ಹೋಗುತ್ತಿರ್ತಾರೆ, ಒಳ್ಳೆಯದು. ಆತ ಅದಕ್ಕೆಷ್ಟು ಬೆಲೆ ಕಟ್ಟುತ್ತಾನೆ? ನಾನು ಕೊಡಲು ಸಿದ್ಧನಿದ್ದೇನೆ. ಇದರಲ್ಲೇನು ಚೌಕಾಸಿ ಬೇಡ, ಬೆಲೆ ಎಷ್ಟು ಎಂದು ವಿಚಾರಿಸಿಕೊಂಡು ಬನ್ನಿ ಎಂದು ಬಿಂಬಸಾರ ಅವರ ಅನುಯಾಯಿಗಳಿಗೆ ಕಳಿಸಿಕೊಟ್ಟ. ನೀವು ಹುಚ್ಚರಂತೆ ಮಾತನಾಡುತ್ತಿರುವಿರಿ ಎಂದು ಹೇಗೆ ತಾನೇ ಹೇಳಿಯಾರೋ ಆ ವ್ಯಕ್ತಿ? ಯಾಕೆ ರಾಜನ ಹತ್ರ ಹಾಗೆಲ್ಲ ಅವ್ರಿಗೆ ಉತ್ತರ ಕೊಡಕ್ಕಾಗೋದಿಲ್ಲ. ಬದಲಾಗಿ ಆತ, ಮಹಾಪ್ರಭು, ನಾನು ಬಡವ, ನನಗೆ ಆ ವ್ಯವಹಾರವೆಲ್ಲ ತಿಳಿಯದು. ನೀವು ಚಕ್ರವರ್ತಿಗಳು, ಆತನು ಅತಿ ವಿಶಿಷ್ಟ ತೀರ್ಥಂಕರ, ಹಲವಾರು ಯುಗಗಳಿಗೊಮ್ಮೆ ಕಾಣಸಿಗುವ ದಿವ್ಯ ಚೇತನ, ಅಸ್ತಿತ್ವದ ಒಂದು ವೃತ್ತದಲ್ಲಿ ಇಂತಹ ವ್ಯಕ್ತಿಗಳು ಕೇವಲ 24 ಜನ ಮಾತ್ರ ಇರುತ್ತಾರೆ. ಮುಂಬರುವ ಮಿಲಿಯಾಂತರ ವರ್ಷಗಳಲ್ಲಿ ಈತನಂತಹ ವ್ಯಕ್ತಿಗಳು ಕಾಣಸಿಗುವುದು ವಿರಳ. ಆದ್ದರಿಂದ ತಾವೇ ಖುದ್ದಾಗಿ ಭೇಟಿ ಮಾಡುವುದು ಸೂಕ್ತ ಎಂದ. ಬಿಂಬಸಾರ ಪರಿವಾರ ಸಮೇತನಾಗಿ ಮಹಾವೀರನನ್ನ ಕಾಣಲು ಹೋದ. ಅಲ್ಲಿ ಮಹಾವೀರನಿಗೆ ಅದರ ತೋರುವ ಸಂಪ್ರದಾಯವನ್ನು ಪಾಲಿಸಿದ. ಆತನ ಚರಣಕ್ಕೆ ನಮಿಸಿದ. ನಾನು ಒಂದು ಸಣ್ಣ ವಿಷಯಕ್ಕಾಗಿ ಬಂದಿರುವೆ. ನಿನ್ನ ಸತ್ಯವನ್ನು ನನಗೆ ಕೊಡು. ಬದಲಾಗಿ ನೀನು ಏನನ್ನು ಕೇಳಿದರೂ, ನನ್ನ ರಾಜ್ಯವನ್ನು ಕೇಳಿದರೂ ನಿನಗೆ ನೀಡುವೆ. ನಾನು ಏನೇ ಬಯಸಿದರೂ ಅದನ್ನು ಪಡೆದೇ ತೀರಬೇಕೆಂಬ ಧ್ಯೇಯ ನನ್ನದು. ಆದರೆ ಬೆಲೆ ಎಷ್ಟೇ ಇರಲಿ ಎಂದ. ಮಹಾವೀರ ನಸುನಕ್ಕು, ನೀವು ವ್ಯರ್ಥವಾಗಿ ಇಷ್ಟು ದೂರ ಬಂದಿರಿ. ನಿಮ್ಮ ರಾಜ್ಯದಲ್ಲೇ ನನ್ನೊಬ್ಬ ಶಿಷ್ಯನಿದ್ದಾನೆ. ಆತನು ಸತ್ಯವನ್ನು ಹೊಂದಿದ್ದಾನೆ. ಆತ ಕಡುಬಡವ. ಪ್ರಾಯಶಃ ಆತನು ಅದನ್ನು ಮಾರಬಹುದು. ನಾನು ಅದನ್ನು ಮಾರಲು ತಯಾರಿಲ್ಲ. ನಾನು ಒಬ್ಬ ರಾಜಕುಮಾರನಾಗಿದ್ದೇನೆಂಬುದು ನಿಮಗೆ ನೆನಪಿರಬೇಕು. ನನ್ನ ತಂದೆಯ ನಂತರ ವಾಸುದಾರನಾಗಿ ಪಡೆಯುವವನಾಗಿದ್ದೆ. ಸತ್ಯವನ್ನು ಪಡೆಯಲಿಕ್ಕಾಗಿ ನಾನು ರಾಜ್ಯವನ್ನು ತ್ಯಾಗ ಮಾಡಿದೆ. ಈಗ ರಾಜ್ಯಕ್ಕಾಗಿ ಅದನ್ನು ಮಾರಲೆ. ನಾನು ಈ ಸತ್ಯವನ್ನು 40 ವರ್ಷಗಳ ಅನ್ವೇಷಣೆಯ ನಂತರ ಕಂಡುಕೊಂಡಿದ್ದೇನೆ. ಅದನ್ನು ಮಾರುವುದು ಸಾಧ್ಯವಿಲ್ಲ ಎಂದು ಬಿಟ್ಟ ಮಹಾವೀರ. ಆಗ ಅವನು ಹೀಗೆ ಬಿಂಬಸಾರನನ್ನು ತನ್ನ ಬಡವ ಶಿಷ್ಯನ ಹತ್ತಿರ ಕಳುಹಿಸಿದ. ಬಿಂಬಸಾರ ರಾಜಧಾನಿಯ ಕೊಳಚೆ ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಬಡವನ ಗುಡಿಸಲಿಗೆ ತನ್ನ ಚಿನ್ನದ ರಥದಲ್ಲಿ ಹೋದ. ರಾಜನ ರಥ ನೋಡಿ ಓಡೋಡಿ ಬಂದ ಬಡವನುದ್ದೇಶಿಸಿ, ಕೆಲವೋ ಬಡವನೇ, ನೀನು ಧನ್ಯನಾದೆ. ನಿನ್ನ ಗುರು ಮಹಾವೀರನನ್ನು ನಿನ್ನ ಬಳ್ಳಿಗೆ ಕಳುಹಿಸಿದ್ದಾನೆ.
ಇನ್ನ ಸತ್ಯವನ್ನು ನನಗೆ ಕೊಡು, ನೀನು ಕೇಳಿದ್ದನ್ನು ನಾನು ಕೊಡಲು ತಯಾರಿದ್ದೇನೆ ಎಂದ ಬಿಂಬಸಾರ. ನನ್ನ ಗುರು ನಿಮ್ಮ ಬಳಿ ತಮಾಷೆ ಮಾಡಿರಬೇಕು, ನೀವು ಪರಿವಾರ ಸಮೇತರಾಗಿ ಹೋಗಿದ್ದೀರಿ ಎಂದು ಕಾಣುತ್ತದೆ. ಅವರೆಲ್ಲರ ಮುಂದೆ ನಿಮ್ಮನ್ನು ಅವಮಾನಿಸಲು ಅಥವಾ ಎಲ್ಲರ ಸಮಕ್ಷಮದಲ್ಲಿ ನೀವು ಕೇಳಿದ್ದನ್ನು ಇಲ್ಲವೆನ್ನಲು ಆತ ಬಯಸಲಿಲ್ಲ ಎಂದೆನಿಸುತ್ತದೆ. ಅದಕ್ಕೆ ಆತ ನಿಮ್ಮನ್ನು ನನ್ನ ಬಳಿಗೆ ಕಳಿಸಿರಬೇಕು. ನಾನೊಬ್ಬ ಬಡ ನೌಕರ, ನಗರ ಬೀದಿಗಳಲ್ಲಿ ಕಸ ಗುಡಿಸುವವ. ನೀವು ಬೇಕಾದ್ರೆ ನನ್ನ ಪ್ರಾಣವನ್ನು ಬಯಸಬಹುದು, ಇದೀಗಲೇ ನನ್ನ ತಲೆಯನ್ನು ಕಡಿಯಬಹುದು. ನಾನು ತಯಾರಿದ್ದೇನೆ. ಆದರೆ ಸತ್ಯ ಅದು ನನ್ನ ಬಳಿಯಲ್ಲೇನೋ ಇದೆ. ಆದರೆ ಸತ್ಯದ ಮೂಲಭೂತ ಗುಣವೆಂದರೆ ಅದನ್ನು ನೀಡಲಾಗದು. ನಾನು ಕೊಡಲಿಚ್ಛಿಸುವುದೆಂದಲ್ಲ, ಕೊಡಲು ನಾನೇನೋ ತಯಾರಿದ್ದೇನೆ. ನೀವು ನನ್ನನ್ನು ಕೊಂದು ನನ್ನೊಳಗಿನ ಸತ್ಯವನ್ನು ಪಡೆಯಲು ಇಚ್ಛಿಸುವುದಾದರೆ ನಾನು ಸಾಯಲು ಸಿದ್ಧ. ಆದರೆ ಎಚ್ಚರವಿರಲಿ, ನೀವು ಅದನ್ನು ನನ್ನೊಳಗೆ ಕಾಣಲಾರಿರಿ. ಏಕೆಂದರೆ ಸತ್ಯವನ್ನು ನೀವು ಅಧಿಕೃತವಾಗಿ ಸ್ವಂತವಾಗಿ ಹೊಂದಿದಾಗ ಮಾತ್ರ ಅದು ಸತ್ಯವಾಗುತ್ತದೆ. ಅದು ಬೇರೆಯವರದ್ದಾದರೆ ಅದು ಸತ್ಯವಾಗದು. ನನ್ನ ಸತ್ಯ ನಿಮ್ಮ ಸತ್ಯವಾಗಲು ಸಾಧ್ಯವಿಲ್ಲ. ಸತ್ಯವನ್ನು ಸ್ವತಃ ನೀವೇ ಕಂಡುಕೊಳ್ಳಬೇಕೇ ವಿನಃ ಅದಕ್ಕೆ ಬೇರೆ ಯಾವ ಉಪಾಯವೂ ಇಲ್ಲ. ಸತ್ಯ ಯಾವುದು? ಸಾಧನೆಯ ಪಥದಲ್ಲಿ ತನಗಾಗುತ್ತಿರುವ ಅನುಭವ, ಕನಸೋ ಅಥವಾ ಸತ್ಯವೋ ಎಂದು ಅವಲೋಕಿಸಿ ನೋಡುವುದು ಹೇಗೆ? ಅದನ್ನು ತಿಳಿದುಕೊಳ್ಳುವುದು ಹೇಗೆ? ಅದರ ಆಧಾರವೇನು? ಅದಕ್ಕೆ ಮಾನದಂಡ ಯಾವುದು? ಇವೆಲ್ಲ ಪ್ರಶ್ನೆಗಳು. ಆದರೆ ಇದಕ್ಕೆ ಉತ್ತರ, ಒಂದು ಆಧಾರ ಇದಕ್ಕೆ ಇದೆ. ಬದಲಾಗುತ್ತಿದ್ದರೆ ಅದು ಕನಸು, ಬದಲಾಗದೇ ಇದ್ದರೆ ಅದು ಸತ್ಯ. ಸ್ನೇಹಿತರೆ, ನಮ್ಮ ಶರೀರ ಬದಲಾಗುತ್ತಿರುತ್ತದೆ. ಅದಕ್ಕೆ ಬಾಲ್ಯ, ಯೌವನ, ವೃದ್ಧಾಪ್ಯ ಮುಂತಾದ ಅವಸ್ಥೆಗಳಿವೆ. ನಮ್ಮ ಮನಸ್ಸು ಕೂಡ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುತ್ತದೆ. ಬಾಲ್ಯಾವಸ್ಥೆಯಲ್ಲಿದ್ದ ಮುಗ್ಧ ಮನಸ್ಸು ಕಾರುಣ್ಯದಲ್ಲಿರುವುದಿಲ್ಲ. ಯೌವನದಲ್ಲಿದ್ದ ಮನೋವಾಂಛಗಳು ವೃದ್ಧಾಪ್ಯದಲ್ಲಿ ಬದಲಾಗಿರುತ್ತವೆ. ಮುಂಜಾನೆಯ ಮನಸ್ಸಿನ ಪ್ರಶಾಂತತೆ ಮುಸ್ಸಂಜೆಯ ಹೊತ್ತಿಗೆ ಇರುವುದಿಲ್ಲ. ಬೆಳಗಿನ ಮನಸ್ಸಿನ ಉಲ್ಲಾಸ ರಾತ್ರಿ ಇರುವುದಿಲ್ಲ. ಆದರೆ ಈ ಶರೀರದ ಬದಲಾವಣೆಯನ್ನು, ಮನಸ್ಸಿನ ಪರಿವರ್ತನೆಯನ್ನು ಸದಾ ನೋಡುತ್ತಿರುವ ಚೇತನ ಮಾತ್ರ ಎಂದೆಂದಿಗೂ ಬದಲಾಗುವುದಿಲ್ಲ. ಅದು ಮಾತ್ರ ಸತ್ಯ. ಹೂವು ಅರಳುತ್ತದೆ, ಉದುರಿ ಹೋಗುತ್ತದೆ, ಗಿಡ ಹುಟ್ಟುತ್ತದೆ, ಸಾಯುತ್ತದೆ. ಸಂಸಾರಗಳು, ಸಾಮ್ರಾಜ್ಯಗಳು ಬರುತ್ತವೆ, ಅಳಿದು ಹೋಗುತ್ತವೆ. ಆಕಾಶದಲ್ಲಿ ಮೋಡಗಳು ಆವರಿಸುತ್ತವೆ, ಕರಗಿ ಹೋಗುತ್ತವೆ. ಆದರೆ ಇವೆಲ್ಲಕ್ಕೂ ಸಾಕ್ಷಿಯಾಗಿರುವ ಆಕಾಶ ಬದಲಾಗುವುದಿಲ್ಲ. ಆ ವಿಸ್ತಾರ, ಶೂನ್ಯ, ಮಹಾಶೂನ್ಯ, ಅದು ಅದೇ ಆಗಿರುವುದು. ಅದೇ ರೀತಿ ಶರೀರ ಹುಟ್ಟುತ್ತದೆ, ಸಾಯುತ್ತದೆ. ಆದರೆ ಇದಕ್ಕೆಲ್ಲ ಸಾಕ್ಷಿಯಾಗಿರುವ ಆತ್ಮ ಶಾಶ್ವತವಾಗಿರುತ್ತದೆ. ಅದು ಎಂದಿಗೂ ಬದಲಾಗುವುದಿಲ್ಲ. ಅದುವೇ ಸತ್ಯ. ಒಮ್ಮೆ ಜನಕ ಮಹಾರಾಜನು ತಮ್ಮ ಅಂತಃಪುರದಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರಂತೆ. ಹಾಡುವವರು ಹಾಡುತ್ತಿದ್ದರು, ಗಾಳಿ ಬೀಸುವವರು ಬೀಸುತ್ತಿದ್ದರು, ಸೇವಕರು ಕಾಲೊತ್ತುತ್ತಿದ್ದರು. ಪಕ್ಕದಲ್ಲಿ ಅವರ ಮಹಾರಾಣಿ ಕೂಡ ಕುಳಿತಿದ್ದರು. ಜನಕನಿಗೆ ಈ ಸುಖ ಸವಲತ್ತುಗಳು ಜಗತ್ತಿನಲ್ಲಿ ಇನ್ಯಾರಿಗಿದೆ ಎಂಬ ಭಾವನೆ ಬಂದಿತಂತೆ. ಮುಖದಲ್ಲಿ ಮಂದಹಾಸ ಮಿಂಚಿತಂತೆ. ಆನಂದದ ಕ್ಷಣಗಳಲ್ಲಿ ಅವರು ಕಣ್ಮುಚ್ಚಿ ಯೋಚಿಸತೊಡಗಿದರು. ಆಗ ಇದ್ದಕ್ಕಿದ್ದಂತೆ ಅಂತಃಪುರದ ಬಾಗಿಲನ್ನು ಒಡೆದು ಕೈಯಲ್ಲಿ ಕತ್ತಿ, ಗುರಾಣಿ ಹಿಡಿದ ಕೆಲವು ಅಪರಿಚಿತರು ಒಳಕ್ಕೆ ನುಗ್ಗಿದರು. ಜನಕರನ್ನು ಅರಮನೆಯಿಂದ ದರದರನೆ ಎಳೆದೊಯ್ದು ಅವರ ಶತ್ರುರಾಜನ ಮುಂದೆ ನಿಲ್ಲಿಸಿದರು. ಶತ್ರುರಾಜ ಹೇಳ್ತಾನೆ, ನಾನೀಗ ನಿಮ್ಮ ರಾಜ್ಯವನ್ನು ಗೆದ್ದಿದ್ದೇನೆ. ಈಗ ನೀವು ಮಹಾರಾಜರಲ್ಲ. ಆದರೆ ನೀವು ಮಾಡಿರುವ ಸತ್ಕಾರ್ಯಗಳ ಬಗ್ಗೆ ನನಗರಿವಿದೆ. ನಾನು ನಿಮ್ಮನ್ನು ಸಾಯಿಸುವುದಿಲ್ಲ. ಆದರೆ ನೀವು ಈಗಿನಿಂದಾಗಲೇ ನಿಮ್ಮ ರಾಜ್ಯ, ಅರಮನೆಯನ್ನು ಬಿಟ್ಟು ದೇಶಾಂತರ ಹೊರಡಬೇಕು ಎಂದು ಆಜ್ಞಾಪಿಸಿದ. ತಮ್ಮದೇ ಆದ ಅರಮನೆಯಿಂದ ಹೊರಡೂಡಲ್ಪಟ್ಟ ಜನಕರು ಖಿನ್ನವಾದನರಾಗಿ ರಸ್ತೆಯಲ್ಲಿ ಬರುವಾಗ ಅವರ ಪ್ರಜೆಗಳೇ ಅವರನ್ನು ತಿರಸ್ಕಾರದಿಂದ ನೋಡುತ್ತಿದ್ದರು. ರಾಜ್ಯ ಕಳೆದುಕೊಂಡು ನಿರ್ಗತಿಕರಾಗಿ ಕಾಲ್ನಡಿಗೆಯಲ್ಲಿ ನಡೆದು ಬರಬೇಕಾದ ಸಂಕಟ, ಹಸಿವು ಇವುಗಳೆಲ್ಲ ಜನಕರನ್ನು ಕುಬ್ಜರನ್ನಾಗಿಸಿತು. ಏನಾದರೂ ತಿನ್ನಲು ಸಿಗುವುದೇನೋ ಎಂದು ಅತ್ತಿತ್ತ ನೋಡಿದಾಗ ಒಂದು ತಿಪ್ಪೆ ಕಂಡಿತು. ಅದರಲ್ಲಿ ಯಾರೋ ಎಸೆದ ತಂಗಳನ್ನ ಬಿದ್ದಿತ್ತು. ಆಸೆಯಿಂದ ಅದನ್ನೆತ್ತಿಕೊಳ್ಳುವಷ್ಟರಲ್ಲಿ 2 ಬೀದಿ ನಾಯಿಗಳು ಬೊಗಳುತ್ತಾ ಇವರ ಕಡೆ ನುಗ್ಗಿದವು. ನಾಯಿಯ ಬೊಗಳುವಿಕೆಗೆ ಜನಕರು ಬೆಚ್ಚಿ ಬಿದ್ದರು. ಎಚ್ಚರವಾಯಿತು. ಇದೆಲ್ಲ ಅವರ ಕಂಡಂತ ಕನಸಿನಲ್ಲಿ ಇದು ನಡೆದಿದೆ. ಇದುವರೆಗೂ ತಾವು ಕಂಡದ್ದೆಲ್ಲ ಕನಸೆಂದು ಅರಿವಾಯಿತು. ಕನಸಿನ ಭೀಕರತೆಯಿಂದ ಮೈಯೆಲ್ಲಾ ಬೆವರುತ್ತಿತ್ತು. ಆದರೆ ಅವರು ಅರಮನೆಯ ಅಂತಃಪುರದ ಸುಖ ಸವಲತ್ತುಗಳ ಮಧ್ಯದಲ್ಲಿಯೇ ಇದ್ದರು. ಅವರು ತಕ್ಷಣ ತಮ್ಮ ಅತಿಥಿಯಾಗಿ ಬಂದಿದ್ದ ಅಷ್ಟಾವಕ್ರ ಮುನಿಯನ್ನು ಕರೆಸಿ,
ಎಲ್ಲವನ್ನು ವಿವರಿಸಿ ಹೇಳಿ. ಪಡಬಾರದ ಕಷ್ಟಗಳನ್ನು ಪಟ್ಟ ಕನಸಿನ ಅನುಭವ ಸತ್ಯವೋ ಅಥವಾ ಈಗಿರುವ ಅರಮನೆಯ ಸುಖ ಸವಲತ್ತುಗಳ ಅನುಭವ ಸತ್ಯವೋ ಎಂದು ಕೇಳಿದರು. ಅಷ್ಟಾವಕ್ರರು ಕೊಂಚವೂ ಹಿಂದೆಗೆಯದೆ, ಈಗ ಅರಮನೆಯ ಸುಖ ಸವಲತ್ತುಗಳ ಮಧ್ಯೆ ಇದ್ದೀರಿ, ಆದುದರಿಂದ ಕನಸು ಸತ್ಯವಾಗಿರಲು ಸಾಧ್ಯವಿಲ್ಲ. ಆದರೆ ಕನಸಿನಲ್ಲಿ ಕಷ್ಟಪಟ್ಟಿದ್ದೀರಿ, ಬೆವರುತ್ತಿದ್ದೀರಿ, ಆದ್ದರಿಂದ ಈ ಅರಮನೆಯ ಸುಖ ಸವಲತ್ತುಗಳು ಸತ್ಯವೆನ್ನಲು ಸಾಧ್ಯವಿಲ್ಲ. ಆದರೆ ಇವೆರಡನ್ನು ಅನುಭವಿಸಿದವರು ಯಾರು? ನೀವೇ ತಾನೆ. ಕನಸು ಸತ್ಯವಲ್ಲ, ಎಚ್ಚರಿಕೆಯೂ ಸತ್ಯವಲ್ಲ. ಇವೆರಡನ್ನು ಅನುಭವಿಸಿದ ನೀವು ಮಾತ್ರ ಸತ್ಯ, ಎಲ್ಲದಕ್ಕೂ ಸಾಕ್ಷಿಯಾಗಿರುವ ಆತ್ಮ ಮಾತ್ರ ಸತ್ಯ ಎಂದು ಹೇಳಿದರು. ಸ್ನೇಹಿತರೆ, ರಮಣ ಮಹರ್ಷಿಗಳ ಜೀವನದಲ್ಲೂ ಇಂತಹದೇ ಒಂದು ಘಟನೆ ಎಂದು ನಡೆದಿದೆ. ಒಂದು ದಿನ ವೆಂಕಟರಮಣ, ಅಂದ್ರೆ ಅವರಿಗೆ ಆ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಹೆಸರು ವೆಂಕಟರಮಣ ಅಂತ, ಒಬ್ಬನೇ ಕೊನೆಯಲ್ಲಿ ಕುಳಿತಿದ್ದಾಗ ಹಠಾತ್ತನೆ ಭೀಕರ ಭಯ ಅವರನ್ನು ಕವಿಯಿತು. ಇನ್ನು 16 ನಿಮಿಷದಲ್ಲೇ ನಾನು ಸತ್ತು ಹೋಗುತ್ತೇನೆ, ಇವು ನನ್ನ ಕೊನೆಯ ನಿಮಿಷಗಳು ಅನ್ನಿಸಿಬಿಟ್ಟಿತು. ಕೂಡಲೇ ಅವನು ಅಂಗಾತ ಮಲಗಿದ. ಸಾಯುವುದೇನಿದ್ದರೂ ಈ ದೇಹ ಮಾತ್ರ ನಾನಲ್ಲ ಎಂದು ಯೋಚಿಸತೊಡಗಿದ. ಅವನ ದೇಹ ಜಡವಾಗುತ್ತಾ ಹೋಯಿತು, ಶ್ವಾಸ ನಿಂತಿತು. ಇದೆಲ್ಲ ಆಗುತ್ತಿರುವುದರ ಅರಿವು ಅವನಿಗಿತ್ತು. ಕಡೆಗೆ ದೇಹ ತೀರಿ ಹೋಯಿತೆಂದು, ತನ್ನ ಪ್ರಜ್ಞೆ ದೇಹದಿಂದ ಮುಕ್ತವಾಗಿ ಸ್ವತಂತ್ರವಾಗಿ ಉಳಿದಿದೆ ಎಂದೂ ಕೂಡ ಅನಿಸಿತು. ಶರೀರವೇ ಬೇರೆ, ನಾನು ಬೇರೆ ಎಂಬ ಪ್ರಜ್ಞೆಯೇ ಬೇರೆ ಎಂಬ ಅರಿವು ಅವನಿಗೆ ಖಚಿತವಾಯಿತು. ರಮಣರೇ ಮುಂದೆ ಹೇಳಿದಂತೆ ಅದೆಲ್ಲ ಬುದ್ಧಿ ಭ್ರಮಣೆಯಾಗಿರಲಿಲ್ಲ, ಪ್ರತ್ಯಕ್ಷ ಅನುಭವವಾಗಿತ್ತು. ಈ ಸ್ಥಿತಿ ಅರ್ಧ ಗಂಟೆ ಇದ್ದು ಅನಂತರ ಬಿಟ್ಟು ಹೋಯಿತು. ಆದರೆ ವೆಂಕಟರಮಣನ ಪಾಲಿಗೆ ಅದೊಂದು ಪುನರ್ಜನ್ಮವಾಯಿತು. ಮುಂದೆ ಇವರೇ ಅರುಣಾಚಲದ ಆತ್ಮಜ್ಯೋತಿಯಾಗಿ ರಮಣ ಮಹರ್ಷಿಗಳಾಗಿ ಪ್ರಖ್ಯಾತರಾದರು. ಅದ್ವೈತ ಸಿದ್ಧಾಂತವನ್ನು ಸ್ವಂತ ಬಾಳುವೆಯ ನಿದರ್ಶನದೊಂದಿಗೆ ಕಳೆದ ಶತಮಾನದಲ್ಲಿ ಅಪೂರ್ವವೆಂಬಂತೆ ಮತ್ತೊಮ್ಮೆ ನಿರೂಪಿಸಿದರು. ಭಗವಾನ್ ರಮಣ ಮಹರ್ಷಿಗಳು ಅವರ ಸತ್ಯದ ಸಾರದ ಅನುಭವ ಹೀಗಿದೆ ನೋಡಿ. ತನ್ನನ್ನು ತಾನು ತಿಳಿಯುವುದೇ ಎಲ್ಲಕ್ಕಿಂತ ಹಿರಿಯ ಸಾಧನೆ. ನಾನು ಯಾರು ಎಂಬ ಶೋಧನೆಯನ್ನು ನಮ್ಮೊಳಗೆ ನಡೆಸುತ್ತಾ ಹೋಗಬೇಕು. ಅದೇ ತಪಸ್ಸು. ನಾನು ಎನ್ನುವುದು ಪಂಚೇಂದ್ರಿಯಗಳಾಗಲಿ ಕರ್ಮೇಂದ್ರಿಯಗಳಾಗಲಿ ಅಲ್ಲ, ಎಚ್ಚರಗೊಂಡ ಮನಸ್ಸೂ ಅಲ್ಲ, ಅಥವಾ ಗಾಢ ನಿದ್ರಾವಸ್ಥೆಯೂ ಅಲ್ಲ. ಅದೊಂದು ಆನಂದಮಯವಾದ ಪ್ರಜ್ಞೆಯ ಅಸ್ತಿತ್ವ. ದೇಹ ಮನಸ್ಸು ಇವು ಮಿಥ್ಯೆ. ನಾವು ಅವನ್ನೇ ನಾವು ಎಂದುಕೊಂಡಿದ್ದೇವೆ. ಈ ಮೂಲಕ ಭ್ರಮಾವಲಯ ಸೃಷ್ಟಿಸಿಕೊಂಡಿದ್ದೇವೆ. ಇದು ತಪ್ಪು. ಆತ್ಮದ ಸ್ವರೂಪ ದರ್ಶನವಾಗಬೇಕಾದರೆ ಈ ಮಿಥ್ಯಾರೂಪದ ನಾನು ಕಳಚಿ ಬೀಳಬೇಕು. ನಮ್ಮ ವಿಚಾರ ಆಲೋಚನೆಗಳು ನಮ್ಮನ್ನು ನಮ್ಮ ನಿಜ ನೆಲೆಯಿಂದ ಹೊರಕ್ಕೆ ಒಯ್ಯುತ್ತವೆ. ಆದ್ದರಿಂದ ಆಲೋಚನೆಗಳು ಆರಂಭವಾಗುವ ನೆಲೆಯನ್ನೇ ಗಮನಿಸುತ್ತಾ ಹುಟ್ಟಿದಂತೆಲ್ಲ ಅವನ್ನು ಮತ್ತೆ ಮತ್ತೆ ತುಂಡರಿಸುತ್ತಲೇ ಇರಬೇಕು. ಇಂತಹ ನಿರಂತರ ಸಾಧನೆಯಿಂದಾಗಿ ಕಡೆಗೊಮ್ಮೆ ಆಲೋಚನೆಯ ಕ್ರಿಯೆ ಸ್ಥಗಿತವಾಗಿ ಬಿಡುತ್ತದೆ. ಮಿಥ್ಯ ಮನಸ್ಸು ನಾಶವಾಗಿ ಸುಳ್ಳು ನಾನು ಮಾಯವಾಗುತ್ತದೆ. ಆಗ ನಿಜವಾದ ನಾನುವಿನ ಎಂದರೆ ಆತ್ಮದ ಅಸ್ತಿತ್ವದ ಅರಿವಾಗುತ್ತದೆ. ಈ ಅರಿವು ಆನಂದಮಯವಾದುದು. ಎಲ್ಲಾ ಲೌಕಿಕ ಕ್ಲೇಶಗಳು ಜನನ ಮರಣಗಳ ಭಯದಿಂದ ಮುಕ್ತವಾದದ್ದು. ಈ ಬೋಧೆ ಉಂಟಾದಾಗ ಆತ್ಮ ಒಂದೇ ಸತ್ಯ ಎಂದು ಎಲ್ಲಾ ಚರಚರ ವಸ್ತುಗಳಲ್ಲಿ ವ್ಯಾಪಿಸಿರುವುದು ಅದೇ ಎಂದು ತಿಳಿಯುತ್ತದೆ. ಆತ್ಮಭಾವ ವಿಶ್ವಾತ್ಮ ಭಾವದಲ್ಲಿ ಪರ್ಯಾವಸನವಾಗುತ್ತದೆ. ಆತ್ಮ ಮಾತ್ರ ಸತ್ಯ ಎಂಬುದು ಚಿರಂತನ ಸತ್ಯ. ಒಮ್ಮೆ ಶ್ರೀರಾಮಚಂದ್ರ ಆಂಜನೇಯನಿಗೆ ನೀನು ಯಾರು ಎಂಬುದಾಗಿ ಪ್ರಶ್ನಿಸುತ್ತಾನೆ. ಆಗ ಆಂಜನೇಯ ಕೊಟ್ಟ ಉತ್ತರ ಹೀಗಿದೆ: ದೇಹ ಬುದ್ಧ್ಯಾತ್ಮಾತು ದಾಸೋಹಂ ಜೀವ ಬುದ್ಧ್ಯಾತ್ಮಂ ದಂಶಕಂ ಆತ್ಮಬುದ್ಧ್ಯಾಂ ತ್ವಮೇವಾಹಂ ಇತಿ ಮೇ ನಿಶ್ಚಿತ ಮತಿ. ಅಂದ್ರೆ ಇದರರ್ಥ, ನಾನು ಒಂದು ಶರೀರ ಎನ್ನುವುದಾದರೆ ನಾನು ನಿನ್ನ ದಾಸ, ಜೀವ ಎನ್ನುವುದಾದರೆ ನಾನು ನಿನ್ನ ಅಂಶ, ನಾನು ಆತ್ಮ ಎನ್ನುವುದಾದರೆ ನಾನೇ ನೀನು ಎಂದು ನನ್ನ ನಿಶ್ಚಿತ ಬುದ್ಧಿ ಹೇಳುತ್ತದೆ ಅಂತ ಆಂಜನೇಯ ಶ್ರೀರಾಮನಿಗೆ ಹೇಳ್ತಾನೆ. ನಮಗೆ ಒಮ್ಮೆ ಆತ್ಮದ ಪರಿಚಯ ಆಯಿತೆಂದರೆ ಪರಮಾತ್ಮನ ಪರಿಚಯ ಆದ ಹಾಗೆ. ಏಕೆಂದರೆ ಆತ್ಮ ಪರಮಾತ್ಮನ ಅಂಶ, ಪರಮಾತ್ಮನ ಪರಿಚಯವೇ ಸತ್ಯದ ಸಾಕ್ಷಾತ್ಕಾರ. ಸತ್ಯದ ಸಾಕ್ಷಾತ್ಕಾರವಾದಾಗ ಸೃಷ್ಟಿಯ ರಹಸ್ಯಗಳೆಲ್ಲವೂ ತೆರೆದುಕೊಳ್ಳುತ್ತವೆ. ಈ ಗೆಲಿಲಿಯೋ ಒಬ್ಬ ವ್ಯಕ್ತಿ ಹೇಳ್ತಾನೆ, ಆಲ್ ದ ಟ್ರೂತ್ಸ್ ಆರ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಒನ್ಸ್ ದೇ ಆರ್ ಡಿಸ್ಕವರ್ಡ್, ದ ಪಾಯಿಂಟ್ ಈಸ್ ಟು ಡಿಸ್ಕವರ್ ದೆಮ್ ಎಂದು ಈ ಗೆಲಿಲಿಯೋ ಹೇಳ್ತಾನೆ. ಉಪನಿಷತ್ತಿನಲ್ಲಿ ಒಬ್ಬ ಶಿಷ್ಯನೊಬ್ಬ ಹೀಗೆ ಹೇಳ್ತಾನೆ,
ಕಸ್ಮಿನ್ನು ಭಾಗವು ವಿಜ್ಞಾತೆ ಸರ್ವಮಿದಂ ವಿಜ್ಞಾತಂ ಭವತೀತ. ಯಾವ ಒಂದನ್ನು ತಿಳಿಯುವುದರಿಂದ ಎಲ್ಲವನ್ನು ತಿಳಿದಂತಾಗುತ್ತದೆ ಎಂದು ಗುರುವನ್ನು ಪ್ರಶ್ನಿಸುತ್ತಾನೆ. ಛಂದೋಗ್ ಉಪನಿಷತ್ತಿನಲ್ಲಿ ಈ ಭಾವ ಬಹಳ ಸುಂದರವಾಗಿ ವ್ಯಕ್ತವಾಗಿದೆ. ಯಥಾ ಸೌಮೈಕ್ಯೇನ ಮೃತ್ಯುಂಡೇನ ಸರ್ವಂ ಬೃನ್ಮಯಂ ವಿಜ್ಞಾತಂ ಸ್ವಾದ್ವಾಚಾರಂಭರಣಂ ವಿಕಾರೋ ನಾಮಧೇಯಂ ಮೃತ್ತಿಕೇತ್ಯವ ಸತ್ಯಂ. ಅಂದರೆ ಮಣ್ಣಿನ ಮುದ್ದೆಯನ್ನು ತಿಳಿದುಕೊಂಡರೆ ಮಣ್ಣಿನಿಂದ ತಯಾರಿಸುವುದೆಲ್ಲವೂ ತಿಳಿಯಲ್ಪಡುತ್ತದೆ. ಏಕೆಂದರೆ ವಸ್ತುವಿನ ವಿಕಾರಗಳೆಲ್ಲವೂ ಕೇವಲ ಹೆಸರು ಅಷ್ಟೇ, ಮಣ್ಣು ಮಾತ್ರ ಸತ್ಯ. ನಮ್ಮ ದೇಹವು ಮಣ್ಣಿನಿಂದಲೇ ಬಂದದ್ದು, ಆದರೆ ಅದರೊಳಗಿರುವ ಜ್ಯೋತಿ ಮಾತ್ರ ಅಮರವಾದದ್ದು. ದೇಹ ಭೂಮಿಯಾದರೆ ಜ್ಯೋತಿ ಆಕಾಶದ್ದು. ದೇಹ ಭೂಮಿಯಿಂದಲೇ ಹುಟ್ಟಿ ಭೂಮಿಯಲ್ಲೇ ಲೀನವಾಗುತ್ತದೆ, ಆದರೆ ಜ್ಯೋತಿ ಮಾತ್ರ ಆರಿ ಹೋಗುವುದಿಲ್ಲ. ಅದು ಸದಾ ಮೇಲೇರಲು ಬಯಸುತ್ತದೆ. ಜ್ಯೋತಿಯು ಸತತವಾಗಿ ಅರಿಯದ ಆಕಾಶದೆಡೆಗೆ ಸರಿಯಲು ಬಯಸುತ್ತದೆ. ಮೇಲ್ಮುಖವಾಗಿ ಚಲಿಸುವುದು ಜ್ಯೋತಿಯ ಸಹಜ ಗುಣ. ಜ್ಯೋತಿ ಮೇಲೇರಲು ತೊಡಗಿದಾಗ ದೇಹ ಅದನ್ನು ಭೂಮಿಯೆಡೆಗೆ ಎಳೆಯುತ್ತಿರುತ್ತದೆ. ಏಕೆಂದರೆ ಮೇಲಿರುವುದನ್ನು ತನ್ನೆಡೆಗೆ ಸೆಳೆಯುವುದು ಭೂಮಿಯ ಒಂದು ಸಹಜ ಗುಣವಾಗಿದೆ. ಮನುಷ್ಯ ಎಲ್ಲಿಯವರೆಗೆ ಈ ದೇಹವನ್ನೇ ತಾನೆಂದು ಭಾವಿಸುವನೋ ಅಲ್ಲಿಯವರೆಗೆ ಆತನಿಗೆ ಸತ್ಯದ ಚೈತನ್ಯದ ಅರಿವಾಗುವುದಿಲ್ಲ. ಜಡತೆ ಸರಿದಾಗಲೇ ಚೈತನ್ಯದ ಅನುಭವವಾಗುವುದು. ಇರುವಿನ ಅರಿವೇ ಸತ್ಯದ ಸಾಕ್ಷಾತ್ಕಾರ. ದೇಹವು ಜಡ, ಆತ್ಮವು ಚೈತನ್ಯ ಯಾವತ್ತೂ ಮೇಲ್ಮುಖವಾಗಿ ಚಲಿಸುತ್ತದೆ. ಸ್ನೇಹಿತರೆ, ನಾವು ಆತ್ಮದ ಬಗ್ಗೆ ಮಾತನ್ನೇನೋ ಆಡುತ್ತಿರುತ್ತೇವೆ, ಆದರೆ ದೇಹ ಭಾವ ಬಿಡದ ಸಾಮಾನ್ಯ ವ್ಯಕ್ತಿಗಳಿಗೆ ಅದರ ಕಿಂಚಿತ್ತೂ ಪರಿಚಯವಾಗುವುದಿಲ್ಲ. ಆತ್ಮ ಹೊಂದಿದೆ, ಅದು ಅಮರ ಎಂಬುದನ್ನು ಕೇಳಿದ್ದೇವೆ, ಓದಿದ್ದೇವೆ. ಆದರೆ ಅದರ ಇರುವಿನ ಅರಿವಿಲ್ಲದಿದ್ದರೆ, ಕಿಂಚಿತ್ತು ಪರಿಚಯವಿಲ್ಲದಿದ್ದರೆ ಅದು ಇರುವುದೇ ಆದರೂ ಅದರಿಂದ ಏನು ತಾನೇ ವ್ಯತ್ಯಾಸ ಆಗಲು ಸಾಧ್ಯ? ನಮ್ಮ ಕಿಸೆಯಲ್ಲಿ 100 ರೂಪಾಯಿ ಇದ್ದರೂ ಅದರ ಅರಿವು ನಮಗಿಲ್ಲದಿದ್ದರೆ 10 ರೂಪಾಯಿ ಬೇಕೆಂದಾಗ ಬೇರೆಯವರೆದುರು ಕೈಯೊಡ್ಡುತ್ತೇವೆ. ಆದ್ದರಿಂದ ಇರುವಿನ ಅರಿವಿದ್ದಾಗ ಮಾತ್ರ ಅದು ಸಾರ್ಥಕವಾಗುತ್ತದೆ. ಇರುವಿನ ಅರಿವು ಆಗದಿದ್ದಾಗ ಜೀವನವೇ ವ್ಯರ್ಥವಾಗುತ್ತದೆ. ನಮಗೆ ಯಾವುದೇ ಇರುವಿಕೆಯ ತಿಳಿವೇ ಇಲ್ಲವೋ ಅದರ ಬಗ್ಗೆ ಮಾತನಾಡುವುದು ಕೇವಲ ಗೊಡ್ಡು ಸಿದ್ಧಾಂತವಾಗುತ್ತದೆ, ಒಣ ವೇದಾಂತವೂ ಆಗುತ್ತದೆ. ಸ್ನೇಹಿತರೆ, ಇಬ್ಬರು ಆತ್ಮೀಯರು ಸ್ನೇಹಿತರಿದ್ದರು. ಅವರಲ್ಲಿ ಒಬ್ಬನು ದೊಡ್ಡ ವೇದಾಂತ ತತ್ವಗಳನ್ನು ಚೆನ್ನಾಗಿ ತಿಳಿದುಕೊಂಡಿದ್ದವನು. ಅದೊಂದು ದಿನ ಸ್ನೇಹಿತನ ತಂದೆ ತೀರಿಕೊಂಡು ವೇದಾಂತಿಯು ಸ್ನೇಹಿತನ ಮನೆಗೆ ಹೋಗಿ ಅಳುತ್ತಿದ್ದ ಅವನನ್ನು ಕಂಡು, ಆತ್ಮಕ್ಕೆ ಹುಟ್ಟಿಲ್ಲ, ಸಾವಿಲ್ಲ, ಅದು ನಿತ್ಯ ಶಾಶ್ವತ. ಮನುಷ್ಯ ಹಳೆಯ ಬಟ್ಟೆ ಕಳಚಿ ಹೊಸದನ್ನು ಧರಿಸುವಂತೆ ಆತ್ಮವು ಜನ್ಮ ಜನ್ಮಾಂತರಗಳಲ್ಲಿ ಹೊಸ ಹೊಸ ಶರೀರಗಳನ್ನು ಬದಲಿಸುತ್ತಾ ಹೋಗುತ್ತದೆ. ಆದ ಕಾರಣ ನೀನು ಹೀಗೆ ಅಳುವುದು ಸರಿಯಲ್ಲ ಎಂದೆಲ್ಲ ವೇದಾಂತದ ಮಾತುಗಳನ್ನಾಡಿ ಸಂತೈಸಿದ ಅವನ ಸ್ನೇಹಿತ. ಇದಾದ 1 ತಿಂಗಳಲ್ಲಿ ವೇದಾಂತಿಯ ತಂದೆ ತೀರಿಕೊಂಡರು. ಆತನ ಸ್ನೇಹಿತ ವೇದಾಂತಿಯ ಮನೆಗೆ ಹೋದಾಗ ಅವನ ನಿರೀಕ್ಷೆ ಹುಸಿಯಾಗಿತ್ತು. ಆ ವೇದಾಂತಿಯು ಇವನಿಗಿಂತ ಹೆಚ್ಚಾಗಿ ಬಿಕ್ಕಳಿಸಿ ಅಳುತ್ತಿದ್ದ. ಸ್ನೇಹಿತನಿಗೆ ಆಶ್ಚರ್ಯವಾಯಿತು. ತಿಂಗಳ ಹಿಂದೆ ನಮ್ಮಪ್ಪ ಸತ್ತಾಗ ಬಂದು ನನ್ನನ್ನು ಸಂತೈಸಿ ಹೇಳಿದ ವೇದಾಂತದ ಮಾತುಗಳನ್ನು ಇಷ್ಟು ಬೇಗ ಮರೆತೆಯಾ ಎಂದು ಕೇಳಿದ. ಆತ ಅದಕ್ಕೆ ಈ ವೇದಾಂತಿಯು ಕೊಟ್ಟ ಸಮರ್ಥನೆ ಏನೆಂದರೆ, ಅಂದು ಸತ್ತವರು ನಿಮ್ಮಪ್ಪ, ಇಂದು ಸತ್ತವರು ನಮ್ಮಪ್ಪ ಅಂತ ಹೇಳ್ತಾರೆ. ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಈ ಲೌಕಿಕ ಶಿಕ್ಷಣ ಉಪಯೋಗಕ್ಕೆ ಬರುವುದಿಲ್ಲ. ಇದೆಲ್ಲವೂ ಜೀವನವನ್ನು ಸಾಗಿಸಲು ಕಲಿಸುವಂತ ಕಲೆ. ವೇದ ಪುರಾಣಗಳ ಅಧ್ಯಯನದಿಂದಲೂ ಸತ್ಯದ ಸಾಕ್ಷಾತ್ಕಾರ ಆಗುವುದಿಲ್ಲ. ಭಗವಂತನನ್ನು ತಲೆಯ ಮುಖಾಂತರ ತಲುಪಲಾಗುವುದಿಲ್ಲ, ಬದಲಿಗೆ ಹೃದಯದ ಮುಖಾಂತರ ತಲುಪಬಹುದು. ಒಬ್ಬನಿಗೆ 2 ಮಕ್ಕಳಿದ್ದರು. ಆ 2 ಮಕ್ಕಳಿಗೂ ಬ್ರಹ್ಮವಿದ್ಯೆ ಕಲಿಸಬೇಕೆಂದು ತಂದೆ ಅವರನ್ನು ಒಬ್ಬ ಗುರುವಿನ ಹತ್ತಿರಕ್ಕೆ ಕಳುಹಿಸಿದ. ಕೆಲವು ವರ್ಷಗಳ ನಂತರ ಅವರಿಬ್ಬರು ಮನೆಗೆ ಹಿಂದಿರುಗಿ ತಂದೆಗೆ ಪ್ರಣಾಮ ಮಾಡಿದರು. ತಂದೆಗೆ ಕುತೂಹಲ ಉಂಟಾಯಿತು. ತನ್ನ ಮಕ್ಕಳ ಬ್ರಹ್ಮಜ್ಞಾನ ಎಷ್ಟು ಆಳದ್ದು ಎಂಬುದನ್ನು ಕಂಡುಹಿಡಿಯಲು ಆತ ದೊಡ್ಡವನಿಗೆ ಪ್ರಶ್ನೆ ಹಾಕಿದ. ಮಗು, ನೀನು ಎಲ್ಲವನ್ನು ಓದಿ ಬಂದಿದ್ದೀಯೇ, ಬ್ರಹ್ಮನ ಸ್ವರೂಪವೇನು ತಿಳಿಸು ನೋಡೋಣ. ಆಗ ಹುಡುಗ ಹೇಳ್ತಾನೆ, ವೇದಗಳಿಂದ ಅನೇಕ ಶ್ಲೋಕಗಳನ್ನು ಉಲ್ಲೇಖಿಸಿ ಬ್ರಹ್ಮನ ಸ್ವರೂಪವೇನು ಎಂಬುದನ್ನು ವಿವರಿಸಲಾರಂಭಿಸಿದ. ತಂದೆ ಎಲ್ಲವನ್ನು ಸಾವಧಾನದಿಂದ ಕೇಳಿದ. ಬಳಿಕ ಅದೇ ಪ್ರಶ್ನೆಯನ್ನು ಕಿರಿಯ ಮಗನಿಗೆ ಹಾಕಿದ. ಆತ ತನ್ನ ದೃಷ್ಟಿಯನ್ನು ನೆಲದ ಕಡೆಗೆ ತಿರುಗಿಸಿ ಸುಮ್ಮನೆ ನಿಂತುಕೊಂಡ. ಬಾಯಿಂದ ಒಂದು ಮಾತು ಹೊರಡಲಿಲ್ಲ. ತಂದೆಯು
ಬಹಳ ಸಂತುಷ್ಟನಾಗಿ ಆತನಿಗೆ ಹೇಳಿದ, ಮಗು, ನಿನಗೆ ಬ್ರಹ್ಮ ಎಂದರೆ ಏನು ಎಂಬುದು ಸ್ವಲ್ಪ ಅರ್ಥವಾಗಿದೆ. ಬ್ರಹ್ಮ ಏನು ಎಂಬುದನ್ನು ಬಾಯಿಯಿಂದ ಹೇಳಲಾಗುವುದಿಲ್ಲ. ಸ್ನೇಹಿತರೆ, ಮೌನದಲ್ಲಿ, ಧ್ಯಾನದಲ್ಲಿ ಎಲ್ಲಾ ಭೇದಗಳು ಮಾಯವಾಗುತ್ತವೆ. ಮೌನದಲ್ಲಿ, ಧ್ಯಾನಿಯಲ್ಲಿ ಅಭೇದ ಉದಯಿಸುತ್ತದೆ. ಅಂತಹವನಿಗೆ ಏಕತ್ವದ ಅನುಭವವಾಗುತ್ತದೆ. ಏಕತ್ವದ ಅನುಭವವೇ ಸತ್ಯದ ಸಾಕ್ಷಾತ್ಕಾರಕ್ಕೆ ಬುನಾದಿ. ಸತ್ಯದ ಸಾಕ್ಷಾತ್ಕಾರವಾಗಬೇಕಾದ್ರೆ ದೇಹದ ನಶ್ವರತೆಯ ಬಗ್ಗೆ ನಾವು ಮೊದಲು ತಿಳಿಯಬೇಕು. ದೇಹದ ಆಕೃತಿ ಒಂದು ಅಲೆಯಂತೆ ಅಥವಾ ದಡದಲ್ಲಿ ಒಂದು ಗೆರೆ ಬರೆದಂತೆ ಅದು ಸತತವಾಗಿ ಬದಲಾಗುತ್ತಲೇ ಇರುತ್ತದೆ. ಆಕೃತಿ ಎಂದಿಗೂ ಸತ್ಯವಲ್ಲ. ಯಾವುದು ಬದಲಾಗುವುದಿಲ್ಲವೋ ಅದು ಮಾತ್ರ ಬದಲಾಗದಿರಲು ಸಾಧ್ಯ. ನಮ್ಮ ಆಕೃತಿ ಅಳಿದು ಹೋಗಲು 100 ವರ್ಷಗಳೇ ಬೇಕಾಗಬಹುದು. ಆದರೆ ಒಂದಲ್ಲ ಒಂದು ದಿನ ಅಳಿಯುವಂತಹುದೇ. ಮೊದಲು ಕೊನೆ ಎರಡೂ ಬದಿಯಲ್ಲಿ ಏನೂ ಇಲ್ಲ, ಮತ್ತೆ ಅದರ ನಡುವೆ ನನ್ನ ಶರೀರ. ಇದು ಸಾಧ್ಯವಿಲ್ಲ. ಎರಡು ಇಲ್ಲವುಗಳ ನಡುವೆ ನಾನು ಇರುವುದಾದರೂ ಹೇಗೆ? ಎರಡು ಇಲ್ಲಗಳ ನಡುವೆ ಇಂದು ಇದ್ದುದನ್ನು ಸತ್ಯವೆಂದು, ಶಾಶ್ವತವೆಂದು ಹೇಳುವುದು ಹೇಗೆ? ಎರಡು ಶೂನ್ಯಗಳ ನಡುವೆ ಯಾವುದು ಸತ್ಯವಿರಲು ಸಾಧ್ಯವಿಲ್ಲ. ಇದೊಂದು ಸುಳ್ಳು, ಇದೊಂದು ಕನಸರಬೇಕಷ್ಟೇ. ಶಂಕರಾಚಾರ್ಯರು ಹೇಳಿದಂತೆ 2 ತರಹದ ಸತ್ಯ ಇದೆ, ಪಾರಮಾರ್ಥಿಕ ಸತ್ಯ ಮತ್ತು ವ್ಯಾವಹಾರಿಕ ಸತ್ಯ. ಈ ಸಂಸಾರ, ಜಗತ್ತು ಇವೆಲ್ಲವನ್ನು ವ್ಯಾವಹಾರಿಕ ಸತ್ಯ ಎನ್ನಬಹುದೇ ವಿನಾ ಶಾಶ್ವತ ಸತ್ಯವಲ್ಲ. ಆದ್ದರಿಂದಲೇ ಆಚಾರ್ಯರು ಹೇಳಿದರು, ಕೋಟಿ ಕೋಟಿ ಗ್ರಂಥಗಳಲ್ಲಿ ಹೇಳಿರುವುದನ್ನು ನಾನು ಅರ್ಧ ಶ್ಲೋಕದಲ್ಲಿ ಹೇಳಿಬಿಡುತ್ತೇನೆ ಅಂತ ಹೇಳ್ತಾರೆ. ಅದು ಹೇಳಿದ ವಿಚಾರ, ಬ್ರಹ್ಮ ಒಂದೇ ಸತ್ಯ, ಜಗತ್ತು ಮಿಥ್ಯೆ. ಜೀವವು ಬ್ರಹ್ಮವೇ ಆಗಿದೆ, ಅದಕ್ಕಿಂತ ಬೇರೆಯಲ್ಲ. ಕಣ್ಣಿಗೆ ಕಾಣುವುದು ಯಾವುದೂ ಸತ್ಯವಲ್ಲ, ಏಕೆಂದರೆ ಇವೆಲ್ಲವೂ ನಿರಂತರವಾಗಿ ಬದಲಾಗುತ್ತಿರುವು ಮತ್ತು ಒಂದಲ್ಲ ಒಂದು ದಿನ ನಾಶವಾಗುವಂತಹವು. ಆದ್ದರಿಂದಲೇ ಭಗವಂತನನ್ನು ನಾವು ನಿರಾಕಾರ ಎನ್ನುತ್ತೇವೆ. ಈ ನಿರಾಕಾರ ಕೆಲವೊಮ್ಮೆ ಆಕಾರವನ್ನು ಧರಿಸಬಹುದು. ಉದಾಹರಣೆಗೆ, ಬೆಂಕಿಗೆ ಯಾವ ಆಕಾರವೂ ಇಲ್ಲ, ಉರಿಯುತ್ತಿರುವಾಗ ಹಲವು ರೂಪಗಳನ್ನು ಅದು ಧರಿಸುವುದು. ನಿರಾಕಾರ ಬೆಂಕಿಗೆ ಒಂದು ಆಕಾರ ಬರುವಂತೆ ನಿರಾಕಾರ ಭಗವಂತ ಕೂಡ ಕೆಲವು ವೇಳೆ ಸಾಕಾರನಾಗಿ ತೋರುವನು. ಆದ್ದರಿಂದ ಈ ದೇಹ ನಶ್ವರವೆಂದು ತಿಳಿದು ಶಾಶ್ವತ ಸತ್ಯದ ಪರಮಾತ್ಮನನ್ನು ಅರಿಯಲು ಪ್ರಯತ್ನಿಸೋಣ. ಸತ್ಯದ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸೋಣ. ಮನಸ್ಸನ್ನು ಎಲ್ಲಾ ವಿಚಾರಗಳಿಂದ ಮುಕ್ತಗೊಳಿಸಿ ಶೂನ್ಯವಾಗಿಸೋಣ. ಅಂತರ್ಮುಖಿಗಳಾಗೋಣ, ಧ್ಯಾನಸ್ಥರಾಗೋಣ. ಸತ್ಯ ಪಥದ ಪಥಿಕರಾಗಿ ಸತ್ಯದ ಅನ್ವೇಷಕರಾಗೋಣ. ಈ ಅನ್ವೇಷಣೆಯ ಯಾತ್ರೆಯನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸದೆ ನಿರಂತರವಾಗಿ ಜಾರಿಯಲ್ಲಿಡೋಣ. ಸತ್ಯದ ಸಾಕ್ಷಾತ್ಕಾರದ ಪ್ರಾಮಾಣಿಕ ಹಂಬಲದ ತೀವ್ರತೆ ತುದಿಗೇರಿದಾಗ ಇಂದಲ್ಲ ನಾಳೆ, ಈ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಸತ್ಯದ ಸಾಕ್ಷಾತ್ಕಾರ ಆಗಿಯೇ ಆಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಸ್ನೇಹಿತರೆ, ಈ ಒಂದು ಸತ್ಯದ ಅನ್ವೇಷಕರಾಗಿ ಎನ್ನುವ ಒಂದು ಚಿಂತನೆಯನ್ನ ನೀಡಲು ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತಹ ವಿಶ್ವ ಸಮುದಾಯ ಸೇವಾ ಸಂಘದ ಪ್ರಾಯೋಜಕರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡುತ್ತಿರುವ ಪಲ್ಲವಿ ಅವರ ಸಂಘಟಕರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸ್ತಾ, ಇಷ್ಟೊತ್ತು ನೀವು ನನ್ನ ಈ ಚಿಂತನೆಯನ್ನ ಶಾಂತಚಿತ್ತರಾಗಿ ಧ್ಯಾನ ಚಿತ್ತದಿಂದ ಕೇಳಿದ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಆ ದೈವಾನುಗ್ರಹದಿಂದ, ಗುರುವಿನ ಕೃಪೆಯಿಂದ ನಿಮ್ಮೆಲ್ಲರಿಗೂ ದೇಹಾರೋಗ್ಯ, ದೀರ್ಘಾಯುಷ್ಯು, ಸಾಕಷ್ಟು ಐಶ್ವರ್ಯ, ಉನ್ನತ ಕೀರ್ತಿ, ಸತ್ಯ ಜ್ಞಾನ ಪಡೆದು ನೀವೆಲ್ಲರೂ ಉನ್ನತವಾಗಿ ಬಾಳಲೆಂದು ಹಾರೈಸುತ್ತಾ, ಹಾಗೆ ಈ ಒಂದು ಸಮಯದಲ್ಲಿ ಈ ಒಂದು ಕೊರೋನಾ ಅನ್ನೋ ಒಂದು ಮಾರಿ ಇವತ್ತು ಅದು ಕಡಿಮೆ ಆಗ್ತಾ ಬರ್ತಾ ಇದೆ. ಅದು ಬೇಗ ಹೋಗ್ಲಿ ಪ್ರಪಂಚದಿಂದ, ಜನರೆಲ್ಲರೂ ಕೂಡ ಮತ್ತೆ ತಮ್ಮ ಜೀವನವನ್ನು ಮರು ಕಟ್ಟಿಕೊಳ್ಳಲಿ ಅಂತ ನಾನು ಎಲ್ಲ ಹಾರೈಸ್ತಾ, ಆ ದೈವವನ್ನು, ಗುರುವನ್ನು ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಚಿಂತನೆಯನ್ನ ಮುಗಿಸಿಕೊಳ್ಳುತ್ತೇನೆ. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದಗಳು. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಥ್ಯಾಂಕ್ ಯು ಮೇಡಮ್.
ಸ್ನೇಹಿತರೆ, ಈಗ ಪ್ರಶ್ನೋತ್ತರ ಸಮಯ. ಯಾರಿಗಾದ್ರೂ ಇವತ್ತಿನ ವಿಷಯದ ಬಗ್ಗೆ ಪ್ರಶ್ನೆಗಳು ಕೇಳೋದಿದ್ರೆ ರೇಸ್ ಹ್ಯಾಂಡ್ ಬಟನ್ ಕ್ಲಿಕ್ ಮಾಡಿ ಪ್ರಶ್ನೆಗಳನ್ನ ಕೇಳಿ. ನೀವು ಪ್ರಶ್ನೆಗಳನ್ನ ಕೇಳಕ್ ಮುಂಚೆ ಒಂದೆರಡು ಸೂಚನೆ ಸ್ನೇಹಿತರೆ. ನಮ್ಮ ಆತ್ಮ ಸಂಗಮ ಕಾರ್ಯಕ್ರಮಗಳ ವಿಡಿಯೋವನ್ನು ಸ್ಕೈ ಯೋಗ WCSC ಕರ್ನಾಟಕ ಎಂಬ ಯೂಟ್ಯೂಬ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಈ ಯೂಟ್ಯೂಬ್ ಚಾನೆಲ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಕ್ಲಿಕ್ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ನೀವು ಈ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬರ್ ಆದರೆ ಹೊಸ ವಿಡಿಯೋವನ್ನು ಚಾನೆಲ್ಗೆ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದರಿಂದ ನೀವು ಮತ್ತೊಮ್ಮೆ ಆ ಚಿಂತನೆಯನ್ನು ಕೇಳಬಹುದು ಸ್ನೇಹಿತರೆ. ದಯವಿಟ್ಟು ಇದನ್ನು ನಿಮ್ಮ ಸ್ನೇಹಿತರು ಹಾಗೂ ಸಂಬಂಧಿಕರೊಡನೆ ಹಂಚಿಕೊಳ್ಳಿ. ಸ್ನೇಹಿತರೆ, ಇದೊಂದು ಪ್ರಮುಖವಾದ ಸೂಚನೆ. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯ ಆಯೋಜಿಸಿರುವ ಸ್ಕೈ ಯೋಗ ಆನ್ಲೈನ್ ಕೋರ್ಸ್ ಕನ್ನಡ ಭಾಷೆಯಲ್ಲಿ ಈಗಾಗಲೇ ಪ್ರಾಥಮಿಕ ತರಗತಿಗಳು ಆರಂಭವಾಗಿದೆ. ನಿಮ್ಮೆಲ್ಲರಿಗೂ ತಿಳಿದಿದೆ ಸ್ನೇಹಿತರೆ. ಈಗ ಒಂದು ಸ್ಕ್ರೀನ್ ಶೇರ್ ಆಗಿದೆ, ಅದನ್ನ ನೋಡಿ. ಈ ಕೊರೋನಾ ಸಾಂಕ್ರಾಮಿಕ ಅವಧಿಯಲ್ಲಿ ಸ್ನೇಹಿತರೆ, ಮನೋಶಕ್ತಿ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ನಮ್ಮ ಸ್ಕೈ ಯೋಗ ಪ್ರಾಥಮಿಕ ತರಗತಿಗಳನ್ನು ಕಲಿಯಲು ಇದೊಂದು ಅತ್ಯುತ್ತಮ ಅವಕಾಶ ಸ್ನೇಹಿತರೆ. 3ನೇ ಬ್ಯಾಚ್ ನವೆಂಬರ್ 1ರಿಂದ ಆರಂಭವಾಗಲಿದೆ, ಇದೇ ಭಾನುವಾರ. ಆದ್ದರಿಂದ ಸ್ನೇಹಿತರೆ, ಕೇವಲ 3 ದಿನಗಳು ಮಾತ್ರ ಬಾಕಿ ಇರೋದ್ರಿಂದ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ವಿನಂತಿಸಿಕೊಳ್ಳುತ್ತೇವೆ. ಸ್ನೇಹಿತರೆ, ಕನ್ನಡದಲ್ಲಿ ಸ್ಕೈ ಯೋಗ ಕಲಿಯಲು ಆಸಕ್ತಿಯಲ್ಲಿ ಇರುವವರು ನಿಮ್ಮ ಎಲ್ಲಾ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯವರನ್ನು ಪ್ರೋತ್ಸಾಹಿಸಬೇಕಾಗಿ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ಇದನ್ನು ಕಲಿಯಲು ಆಸಕ್ತಿ ಉಳ್ಳವರು kundaliniyoga.edu.in ಎಂಬ ವೆಬ್ಸೈಟ್ ಭೇಟಿ ನೀಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ಇನ್ನು ಕೇವಲ 3 ದಿನಗಳಿದೆ ಸ್ನೇಹಿತರೆ. 31ನೇ ತಾರೀಕಿನ ಒಳಗೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಈಗ ಪ್ರಶ್ನೆಗಳೊಂದಿಗೆ ಮುಂದುವರಿಯೋಣ. ಮಹಾದೇವಮ್ಮ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮೇಡಮ್. ಕೇಳಿ ಮೇಡಮ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಮಾಧವ ಮೇಡಮ್ ಅವ್ರು ಹೇಳಿ. ಈ ಸತ್ಯ ಅನ್ನೋದನ್ನ ಯಾವ ರೀತಿ ನಾವು ಕಂಡುಕೋಬೇಕು, ಯಾವ ರೀತಿ ಅನುಭವಿಸಬೇಕು, ಯಾವ್ಯಾವ ಮಹಾತ್ಮರು ಎಷ್ಟೆಷ್ಟು ರೀತಿಯಿಂದ ಕಂಡುಕೊಂಡಿದ್ದಾರೆ ಅನ್ನೋದು ಚೆನ್ನಾಗಿ ವಿವರಿಸಿದ್ರಿ. ತುಂಬಾ ಥ್ಯಾಂಕ್ಸ್ ಸರ್, ಚೆನ್ನಾಗಿ ಹೇಳಿದ್ರಿ. ಓಕೆ ಮೇಡಮ್, ಚೆನ್ನಾಗಿ ಅರ್ಥ ಆಗಿದೆ ನಿಮ್ಗೆ. ಇದೇ ಸತ್ಯ ಮಹಾವೀರನು ಹೇಳಿದ್ದು ಇದೇನೆ. ಎಲ್ಲಾರು ಕೇಳಿದಾಗ ನೀವು ದೇವ್ರನ್ನ ನೋಡಿದ್ದೀರಾ, ಸತ್ಯವನ್ನ ನೀವು ಕಂಡಿದ್ದೀರಾ ಅಂದಾಗ ಅವರು ಮೌನವಾಗಿದ್ದೆ ಅದಕ್ಕೆ ಉತ್ತರವಾಗಿತ್ತು. ಸೊ ನಾವೆಲ್ಲರೂ ಅರ್ಥ ಮಾಡ್ಕೊಂಡಾಗ ಸತ್ಯ ಅನ್ನೋದು ನಮ್ಗೆ ಸಿಗುತ್ತೆ, ಪಡೆಯಬಹುದಾಗಿದೆ ಬಾಳ್ಗೆ ಸಮೃದ್ಧಿಯಲ್ಲಿ. ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ ಸರ್, ಇನ್ಯಾರು ಹ್ಯಾಂಡ್ಸ್ ರೇಸ್ ಮಾಡಿಲ್ಲ, ಮುಗಿಸ್ಕೊಳ್ಳೋಣ ಸರ್. ಒಳ್ಳೇದು ಮೇಡಮ್, ಒಳ್ಳೇದು. ಎಲ್ಲರಿಗೂ ಅರ್ಥ ಆಗಿದೆ ಅಂತ ಕಾಣುತ್ತೆ. ಒಳ್ಳೇದು. ಎಸ್ ಸರ್, ಥ್ಯಾಂಕ್ ಯು ಸರ್. ಬಾಳ್ಗೆ ಸಮೃದ್ಧಿಯೊಂದಿಗೆ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ಈ ದಿನದ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಿಕೊಟ್ಟ ಸ್ಕೈ ಪ್ರಾಧ್ಯಾಪಕರಿಗೆ ಧನ್ಯವಾದ ಹೇಳುವ ಸಮಯ. ಎಲ್ಲರೂ ಮನಸ್ಸನ್ನು ತುರಿಯಮ್ಮಲ್ಲಿ ಕೇಂದ್ರೀಕರಿಸಿ ಅವರನ್ನು ಹಾರೈಸೋಣ. ಸ್ಕೈ ಪ್ರಾಧ್ಯಾಪಕರಾದ ಶ್ರೀನಿವಾಸಯ್ಯ ಸರ್ ಅವರು, ಅವರ ಕುಟುಂಬ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ದೇಹ ಆರೋಗ್ಯ ಬಾಳ್ಗೆ ಸಮೃದ್ಧಿಯೊಂದಿಗೆ, ಅವರ ಆಧ್ಯಾತ್ಮಿಕ ಸೇವೆ ಹೀಗೆ ನಿರಂತರವಾಗಿ ನಡೆಯಲಿ ಅಂತ ಹಾರೈಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ಸ್ನೇಹಿತರೆ, ನಾಳಿನ ಆತ್ಮಸಂಗಮ ಕಾರ್ಯಕ್ರಮಗಳ ವಿವರಗಳು ಹೀಗಿವೆ. ನಾಳೆ ಬೆಳಿಗ್ಗೆ 5:45ಕ್ಕೆ ತುರಿಯಾತೀತ ಧ್ಯಾನ, 6:20ಕ್ಕೆ ಕಾಯಕಲ್ಪ ಮತ್ತು ದೇಹಾಭ್ಯಾಸ. ನಾಳೆ ಮಧ್ಯಾಹ್ನ 2 ಗಂಟೆಗೆ ಆತ್ಮಸಂಗಮ ಕಾರ್ಯಕ್ರಮ ತಮಿಳಿನಲ್ಲಿ ತುರಿಯಾತೀತ ಧ್ಯಾನದೊಂದಿಗೆ ಆರಂಭವಾಗಲಿದೆ. 2:30ಕ್ಕೆ 3 ಬ್ಲಿಮಿಷಸ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಲಕ್ಷ್ಮೀ ಪ್ರಭಾ ಮೇಡಮ್ ರವರು. ನಾಳೆ ಸಂಜೆ 4:15ಕ್ಕೆ ಕನ್ನಡದಲ್ಲಿ ಆತ್ಮಸಂಗಮ ಕಾರ್ಯಕ್ರಮ ತುರಿಯಾತೀತ ಧ್ಯಾನದೊಂದಿಗೆ ಆರಂಭವಾಗಲಿದೆ.
4:45 ವಿಶ್ವಶಾಂತಿಗಾಗಿ ಹಾರೈಕೆ, 4:55 ಮನೋಸಾಗರ ಮಥನ, ಚರ್ನಿಂಗ್ ಆಫ್ ಓಷನ್ ಆಫ್ ಮೈಂಡ್ ಎಂಬ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸಲಿದ್ದಾರೆ ಸ್ಕೈ ಉಪ ಪ್ರಾಧ್ಯಾಪಕರಾದ ಕಿರಣೇಶ್ವರಿ ಮೇಡಮ್ ರವರು. ಧನ್ಯವಾದಗಳು ಸ್ನೇಹಿತರೆ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ. ಈ ಆತ್ಮ ಸಂಗಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಯೋಗ ಬಂಧುಗಳಿಗೂ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಪರವಾಗಿ ವಂದನೆಗಳು. ಈ ಆತ್ಮ ಸಂಗಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ಸಹಕಾರ ನೀಡಿರುವ ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಎಲ್ಲಾ ಸ್ಕೈ ಸಂಸ್ಥೆಯ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕರ್ನಾಟಕದಲ್ಲಿ ಇರುವ ಎಲ್ಲಾ ಧ್ಯಾನ ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸ್ತಾ ಇರೋ ಎಲ್ಲಾ ಮಾಸ್ಟರ್ಸ್ ಹಾಗೂ ಪ್ರೊಫೆಸರ್ಸ್ಗಳಿಗೂ ಧನ್ಯವಾದಗಳು. ವಿಶ್ವ ಸಮುದಾಯ ಸೇವಾ ಸಂಘ ಕರ್ನಾಟಕ ವಲಯದ ಅಧ್ಯಕ್ಷರ ಹಾಗೂ ಸ್ಮಾರ್ಟ್ ಶಾಖೆಯ ಉಪಾಧ್ಯಕ್ಷರ ಮಾರ್ಗದರ್ಶನಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಸ್ನೇಹಿತರೆ, ಈಗ ವಿಶ್ವಶಾಂತಿ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಬಾಳ್ಗೆ ಸಮೃದ್ಧಿಯೊಂದಿಗೆ. ವಿಶ್ವಕ್ಕೆಲ್ಲ ಸಕಾಲಿಕ ಮಳೆ ಸಾಕಷ್ಟು ಸುರಿಯಲಿ, ರೈತರೆಲ್ಲ ಧಾನ್ಯವನ್ನು ಹುಮ್ಮಸ್ಸಿನಿಂದ ಬೆಳೆಯಲಿ, ಹಲವು ಉದ್ಯೋಗಗಳ ಮಾಡುತ್ತಿರುವ ಕಾರ್ಮಿಕರು ಉನ್ನತಿಯಾಗಲಿ, ವಿವಿಧತೆಯಲ್ಲಿ ಏಕತೆ ಕಾಣುವ ಸಂಸ್ಕೃತಿಯನ್ನು ಉತ್ತಮವಾಗಿಸಲಿ, ಕಲಹಗಳು ಪೈಪೋಟಿ ಹಗೆತನ ಮೀರಿದ ಆಡಳಿತ ನಡೆಯಲಿ, ಅನಕ್ಷರತೆ ಸಾಲ ಬಡತನ ಕಳಂಕಗಳು ಮರೆಯಾಗಲಿ, ಸುಖ ಬಾಳನ್ನು ನೀಡುವ ಸತ್ಯ ಜ್ಞಾನ ಜ್ಯೋತಿ ಬೀರಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ, ನಮ್ಮ ಕರ್ತವ್ಯ ಧಾರ್ಮಿಕ ಬಾಳ್ವೆಯ ಗುರಿಯನ್ನೇ ಉತ್ತಮವಾಗಿಸಲಿ. ಬಾಳ್ಗೆ ಭೂಮಂಡಲ, ಬಾಳ್ಗೆ ಭೂಮಂಡಲ, ಬಾಳ್ಗೆ ಸಮೃದ್ಧಿಯೊಂದಿಗೆ.